ಇದು ಒಂದಿನ ನಿಮಗೆ ಯಲ್ಲಪ್ಪ ಮಹಾರಾಜನ ಚರಿತ್ರೆನೂ ಇದರೊಳಗೆ ಹೇಳ್ತೀನಿ. ಹೊಳಿ ಭಾಷೆಗೆ ಬಂದರು, ಅಲ್ಲಿ ಮಠ ಮಾಡಿಬಿಡ್ಲಿಲ್ಲ, ಅಲ್ಲಿ ಗುಂಪಾ ಸುಟ್ಟರು, ಯಲ್ಲಪ್ಪ ಮಹಾರಾಜ ಕಲ್ಲು ಹೊಡೆದ್ರು, ಅಲ್ಲಿ ಊರು ಬಿಟ್ಟು ಓಡಿಸಿದ್ರು. ಅಲ್ಲಿದಿಂದ ಬಂದಿದ್ದೆ ಯಲ್ಲಪ್ಪ ಮಹಾರಾಜ ಎಲ್ಲೆತ್ತಿ ಕೇಳಿದ್ರು, ನಮ್ಮೂರಿಗೆ ಕರ್ಜಿಗಿಗೆ. ಭಾಷಗಿ ಬಿಟ್ಟು ಬರೀ 14 ಕಿಲೋಮೀಟರ್ ಮ್ಯಾಗ ನಮ್ಮ ಕರ್ಜಿಗೆ ಅದ. ಅದು ಖಾಜಾನ ಪೌಳಿ. ಆ ಕರ್ಜಿಗೆ ಒಳಗೆ ಬಂದು ಸ್ಮಶಾನ ಭೂಮಿ ಒಳಗೆ ಮಠ ಮಾಡಿದ್ರು ಯಲ್ಲಪ್ಪ ಮಹಾರಾಜ. ಮಠ ಮಾಡಿ ಪ್ರಥಮ ಮಠ ಎಲ್ಲಿ ಐತು ಯಲ್ಲಪ್ಪ ಮಹಾರಾಜರ 365 ಮಠದೊಳಗೆ ಅಂದ್ರೆ ತಮಗೆಲ್ಲರಿಗೆ ನೆನಪಿಗಿರಬೇಕು, ಅದು ಕರ್ಜಿಗೆ ಒಳಗೆ. 2 ವರ್ಷ ಮಠ ಮಾಡಿದ್ರು. ಪ್ರಥಮದೊಳಗ ಅಗ್ಗಿ ಹೈದಿದ ಯಲ್ಲಪ್ಪ ಮಹಾರಾಜರು ಕರ್ಜಿಗೆ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜರು ಠೇರ ಮಾಡಿದ್ದು ಕರ್ಜಿಗೆ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜ ಹುಲಿಯಾಗಿ ತೋರಿಸಿದ್ದು ಕರ್ಜಿಗೆ ಮಠ. ಒಣಗಿದ ಬನ್ನಿ ಗಿಡ. ಯಾವಾಗ ಹೋಗಿ ಯಲ್ಲಪ್ಪ ಮಹಾರಾಜ ಅಲ್ಲಿ ವಾಸ ಮಾಡಿ ಮಠ ಕಟ್ಟದ, ಗುಂಪ ಕಟ್ಟದ, ಒಣಗಿ ಹೋಗಿರುವಂತ ಬನ್ನಿ ಗಿಡ ಚಿಗುತ್ತು ಬಂದಿದ್ದಕ್ಕೆ ಅದಕ್ಕೆ ಏನಂತ ಕರೆದರ್ತಿ ಕೇಳಿದ್ರೆ, ಒಣಗಿರುವಂತ ಗಿಡ ಚಿಗುತ್ತು ಬಂದದ ಮುಗುಳು ಚಿಗುತ ತಿಳ್ಕೊಂಡು ಜಗತ್ತಿನೊಳಗೆ ಅದರ ಹೆಸರು ಏನೈತೆ ಅಂತ ಕೇಳಿದ್ರೆ ಮುಗುಳು ಖೋಡ ಅಂತ ಹೆಸರಾಗಿಬಿಡುತ್ತೆ. ಮುಗುಳು ಖೋಡ ಅಂತ ಹೆಸರು. ಬಸವಣ್ಣವ್ರು ಏನ್ ಹೇಳ್ತಾರ, ನೀನೊಲಿದರೆ ಕೊರಡು ಕೊನರುವುದಯ್ಯ. ಅವರೇ ಕೇಳ್ತಾರ ಹೊಳ್ಳಿ, ಭಗವಂತ ನೀ ಒಂದು ವೇಳೆ ಮನಸ್ಸು ಮಾಡಿ ಒಲದಿ ಅಂದ್ರ ಬರಡು ಹೈಯನಾಗುವುದಯ್ಯ. ನಮ್ಮ ಮನೆಯೊಳಗಿರ್ತಕ್ಕಂಥ ಆಕಳ ಎಮ್ಮೆ ಹಾಲು ಬತ್ತಿ 12 ವರ್ಷ ಆಗಿತ್ತು ಅಂತ ತಿಳ್ಕೋರಿ. ಪರಮಾತ್ಮನ ಕೃಪೆ ಆಯಿತು ಅಂದ್ರೆ 12 ವರ್ಷಿನ ಎಮ್ಮೆ ಆಕಳ ಬತ್ತಿ ಹೋಗಿರುವಂತ ಹಾಲು ಹಿಂಡತವಂತ ಬಸವಣ್ಣವ್ರು ಹೇಳ್ತಾರೆ. ಪರಮಾತ್ಮನ ಒಲಿಮೆ ಆಯಿತು ಅಂದ್ರೆ ನಮಗೆ ಯಾರಾದ್ರೂ ತಂದು ವಿಷ ಕೊಟ್ಟಿದ್ರು ಅಂತ ತಿಳ್ಕೋರಿ. ನಮಗೆ ಯಾರಾದ್ರೂ ವಿಷ ತಂದು ಕೊಟ್ಟಿದ್ರಂದ್ರೆ ಆ ವಿಷ ಸಹಿತ ಅಮೃತ ಆಗ್ತಂತ ಬಸವನ ತಂದೆಯವರು ಹೇಳ್ತಾರೆ. ಆಗ್ತದಿಲ್ರಿ? ಆಗ್ತದಿಲ್ರಿ? ಆಗ್ತದ. ಸೋಮು ಮಾಸ್ತರ್ ಅವರು, ನೀವೆಲ್ಲ ಯಲ್ಲಪ್ಪ ಮಹಾರಾಜರ ಚರಿತ್ರೆ ಬಹಳ ಸೌಲ್ ಹೇಳ್ತೀರಿ, ನಾ ಕೇಳೀನಿ. ಯಲ್ಲಪ್ಪ ಮಹಾರಾಜಾಗ ವಿಷ ಕೊಟ್ರು ಅಂತ ಕೇಳಿರಿ, ಹೌದ್ರಿ? ಎಲ್ಲಿ ಕೊಟ್ಟಿರೋದು ವಿಷ? ನಮ್ಮೂರಾಗೆ. ನಾವು ಕರ್ಜಿಗೆ ಅವ್ರು ಹಗರೇನ್ರಿ, ಯಲ್ಲಪ್ಪ ಮಹಾರಾಜ ವಿಷ ಕೊಟ್ಟವ್ರು ನೋಡ್ರಿ. ಯಲ್ಲಪ್ಪ ಮಹಾರಾಜರು ಪ್ರಥಮದೊಳಗೆ ಲಚ್ಚಾಣ ಮಠದಿಂದ ಉಪದೇಶ ತಗೊಂಡು ಬಂದು ಪ್ರಥಮ ಮಠ ಮಾಡಬೇಕಾಗಿತ್ತು ಹೊಳಿ ಭಾಷೆಗೆ ಒಳಗೆ. ಇದು ಒಂದಿನ ನಿಮಗೆ ಯಲ್ಲಪ್ಪ ಮಹಾರಾಜನ ಚರಿತ್ರೆನೂ ಇದರೊಳಗೆ ಹೇಳ್ತೀನಿ. ಒಳ್ಳೆ ಚರಿತ್ರೆ ಅದ. ಆದರೆ ಪ್ರಸಂಗ ಬಂದಂತ 1 ನಿಮಿಷ. ಹೊಳಿ ಭಾಷೆಗೆ ಬಂದರು, ಅಲ್ಲಿ ಮಠ ಮಾಡಿಬಿಡ್ಲಿಲ್ಲ, ಅಲ್ಲಿ ಗುಂಪಾ ಸುಟ್ಟರು, ಯಲ್ಲಪ್ಪ ಮಹಾರಾಜ ಕಲ್ಲು ಹೊಡೆದ್ರು, ಅಲ್ಲಿ ಊರು ಬಿಟ್ಟು ಓಡಿಸಿದ್ರು. ಅಲ್ಲಿದಿಂದ ಬಂದಿದ್ದೆ ಯಲ್ಲಪ್ಪ ಮಹಾರಾಜ ಎಲ್ಲೆತ್ತಿ ಕೇಳಿದ್ರು, ನಮ್ಮೂರಿಗೆ ಕರ್ಜಿಗಿಗೆ. ಭಾಷಗಿ ಬಿಟ್ಟು ಬರೀ 14 ಕಿಲೋಮೀಟರ್ ಮ್ಯಾಗ ನಮ್ಮ ಕರ್ಜಿಗೆ ಅದ. ಅದು ಖಾಜಾನ ಪೌಳಿ. ಆ ಕರ್ಜಿಗೆ ಒಳಗೆ ಬಂದು ಸ್ಮಶಾನ ಭೂಮಿ ಒಳಗೆ ಮಠ ಮಾಡಿದ್ರು ಯಲ್ಲಪ್ಪ ಮಹಾರಾಜ. ಮಠ ಮಾಡಿ ಪ್ರಥಮ ಮಠ ಎಲ್ಲಿ ಐತು ಯಲ್ಲಪ್ಪ ಮಹಾರಾಜರ 365 ಮಠದೊಳಗೆ ಅಂದ್ರೆ ತಮಗೆಲ್ಲರಿಗೆ ನೆನಪಿಗಿರಬೇಕು, ಅದು ಕರ್ಜಿಗೆ ಒಳಗೆ. 2 ವರ್ಷ ಮಠ ಮಾಡಿದ್ರು. ಪ್ರಥಮದೊಳಗ ಅಗ್ಗಿ ಹೈದಿದ ಯಲ್ಲಪ್ಪ ಮಹಾರಾಜರು ಕರ್ಜಿಗೆ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜರು ಠೇರ ಮಾಡಿದ್ದು ಕರ್ಜಿಗೆ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜ ಹುಲಿಯಾಗಿ ತೋರಿಸಿದ್ದು ಕರ್ಜಿಗೆ ಮಠದೊಳಗ. ಇವೆಲ್ಲ ಸಂತೋಷದ ಸುದ್ದಿ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜಿಗೆ ವಿಷ ಕೊಟ್ಟಿದ್ದು ಕರ್ಜಿಗೆ ಮಠದೊಳಗೆ. ಯಾಕೆ ಹಿಂಗಾಯ್ತ್ರಿ ಇದು? ಯಾಕೆ ಹಿಂಗಾಯ್ತು? ಭಾಷಗಿದಿಂದ ಏನು ಓಡಿಸಿದ್ರಲ್ಲ ಬಾಬುರಾವ್ ಕುಲಕರ್ಣಿ ಅವರು, ಬಾಬುರಾವ್ ಕುಲಕರ್ಣಿ ಅವರು ನಮ್ಮೂರ ಯಂಕಣ ಮಹಾರಾಜರಿಗೆ ಬೀಗ್ತಾನ.
ಆ ಸಾಧು ಇಲ್ಲಿ ಬಂದು ಮಠ ಮಾಡ್ಕೊಂಡು ಅದಾನನ್ನುವಂಥದ್ದು ಸುದ್ದಿ ಭಾಷ್ಗಿ ಕುಲಕರ್ಣಿಯವ್ರಿಗೆ ಹೋಯ್ತು. ಆ ನಮ್ಮೂರು ಕುಲಕರ್ಣಿಯವ್ರ ಮನಿತಾನದೊಳಗೆ ಸೇವಾ ಮಾಡ್ತಿದ್ದಳು ಹೆಣ್ಮಗಳು ಕಾಶಿಬಾಯಿ ಅಂಕಲ್ಕೋಟಿ ಅಂತೇಳಿ. ಅಂಕಲ್ಕೋಟಿ ತಾಳಿಕೋಟಿ ಅಲ್ಲ, ಮತ್ತು ತಾಳಿಕೋಟಿ ಅನ್ಕೋತ ಕೂತೀರಿ, ಅಂಕಲ್ಕೋಟಿ. ಅವರು ನಮ್ಮ ಹೊಲಗಳು ಕೂಡಿ ಅದ. ಯಾಕಪ್ಪ? ಅಂಕಲ್ಕೋಟಿ ಅಪಾರಾಯನ ಅಜ್ಜಿ ನಮ್ಮೂರ ಗ್ರಾಮ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಲ್ಲ ಅವ್ರ ಅಜ್ಜಿ ಅಂಕಲ್ಕೋಟಿ ತಾಳಿಕೋಟಿ ಅಲ್ಲ, ಅಂಕಲ್ಕೋಟಿ ಮನಿತಾನದ ಹೆಣ್ಮಗಳು. ಇಲ್ಲಿ ಯಂಕಣ ಮಹಾರಾಜರ ಮನೆಯೊಳಗೆ ಕಸ ಮೊಸರೆ ಮಾಡ್ತಿದ್ದಳು, ಮಠದೊಳಗೆ ಎಲ್ಲ ಮಹಾರಾಜರ ಸೇವಾ ಮಾಡ್ತಿದ್ದಳು. ಯಾಕೆ ನಿಮಗೆ ಹೇಳಕತ್ತೀನಿ ಮಾತಂದ್ರ, ನೀನೊಲಿದರೆ ತರಕಿಟ್ಕೋಬೇಕು, ನೀನೊಲಿದರೆ ವಿಷ ಅಮೃತವಯ್ಯ. ಕಾಶಿಬಾಯಿ ತಂದು ಯಲ್ಲಪ್ಪ ಮಹಾರಾಜಿಗೆ ವಿಷ ಕೊಟ್ಟಳು. ಯಲ್ಲಪ್ಪ ಮಹಾರಾಜ ಗುರುತಿದ್ರು ಅದನ್ನು ಸೇವನೆ ಮಾಡ್ದ. ನಮ್ಮಂಥವ್ರಾಗಿದ್ರಂದ್ರೆ ಇಲ್ಲಿ ಪುರಾಣ ಹೇಳಕ್ಕೆ ಬರ್ತಿದ್ದಿಲ್ಲ ವಿಷ ಉಂಡು. ಯಾಕ? ಪರಮಾತ್ಮನ ಒಲಿಮೆ ನಮಗಿಲ್ಲ, ಪರಮಾತ್ಮನ ಒಲಿಸೋರಲ್ಲ ನಾವು. ಆದರೆ ಯಲ್ಲಪ್ಪ ಮಹಾರಾಜನಿಗೆ ಪರಮಾತ್ಮನ ಒಲಿಮೆ ಇತ್ತು ತಿಳ್ಕೊಂಡು ಯಲ್ಲಪ್ಪ ಮಹಾರಾಜ ವಿಷ ಉಂಡ್ರು ಕೂಡ ಆ ವಿಷ ಕಾರ್ಕೊಲಿಲ್ಲ. ಯಲ್ಲಪ್ಪ ಮಹಾರಾಜರಿಗೆ ವಿಷ ಹೋಗಿ ಏನಾಯ್ತಂದ್ರೆ ಅದು ಅಮೃತ ಆಗಿ ಅಮೃತ ಜ್ವಾಲೆ ಹೊರಗೆ ಬಂತು. ಹಂಗ ಇಲ್ಲಿ ಏನಾಗ್ಯದ ಅಂದ್ರ ಭಗವಂತನ ಕೃಪೆ ಯಾರಿಗಾಗ್ಯದ್ರಿ? ಸೂರಮದೇವಿಗಾಗ್ಯದ, ಭರಮದೇವರಿಗಾಗ್ಯದ. ಸತಿಪತಿಗಳು ಕೂಡಿ ಕಾಲ ಕಳೆಯುವತ್ನ್ಯಾಗ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಸೂರಾವತಿ ಚೊಚ್ಚಿಲು ಬಸರಾಗ್ತಾಳ. ಸೂರಾವತಿ ಚೊಚ್ಚಿಲು ಬಸರಾಗ್ತಾಳ. ಮನಿತಾನದವರಿಗೆಲ್ಲ ಸಂತೋಷ, ಊರಿಗೆಲ್ಲ ಸಂತೋಷ. ಯಾಕ? 12-24 ವರ್ಷ ಮಕ್ಕಳಿರ್ಲಾರ್ದಂಥ ಸೂರಾವತಿಗೆ ಇವತ್ತು ಗರ್ಭ ದರ್ಶನ ತಿಳ್ಕೊಂಡು ಎಲ್ಲರಿಗೂ ಸಂತೋಷ, ಊರು ತುಂಬ ಸಂತೋಷ. ಊರೊಳಗ ಸುಗಂಧದ ವಾತಾವರಣ ಬೀರಿದಂಗೈತಿ. ಯಾಕೈತಿ ಹಂಗ? ಯಾಕೈತು? ಭಗವಂತನ ವಾಸಗ್ಯದ ಹೊಟ್ಟಿ ಒಳಗ, ಒಡಲೊಳಗ. ಮರಾಠಿ ಒಳಗೊಂದು ಮಾತು ಹೇಳ್ತಾರ, ಅಭಂಗದೊಳಗೊಂದು ಮಾತು ಹೇಳ್ತಾರ, ಮೂರ್ತಿ ಮಿಳ್ನಾರ್ ಪಣ್ ದೇವ್ ಮಿಳ್ನಾರ್ ನಾಹಿ. अरे बाबा मूर्ति मिलनार पण देव मिलनार नाही, पुत्र मिलनार पण सुपुत्र मिलनार नाही. ಜಗತ್ತಿನೊಳಗೆ ಎಷ್ಟೋ ದೇವರ ಸಿಗ್ತಾವ, ಆದ್ರೆ ಪ್ರತ್ಯಕ್ಷ ದೇವರು ಸಿಗ್ತಾನೇನ್ರಿ? ಮೂರ್ತಿ ಸಿಗ್ತಾವ, ದೇವ್ರು ಸಿಗ್ತಾನೇನ್? ಸಿಗ್ಲಕ್ ಸಾಧ್ಯ ಇಲ್ಲ. ಎಷ್ಟೋ ಮಕ್ಕಳು ಹುಟ್ಟತಾವ್ರಿ, ಮಕ್ಕಳು ಎಷ್ಟೋ ಹುಟ್ಟತಾವ. ಎಂತ ಹುಟ್ಟತಾವ ಅಂದ್ರಿ? ಪುರಾಣದಾಗ ಬಂದು ಚೀರೇಡೋ ಹುಟ್ಟತಾವ. ನಿಮಗೂ ಮೂಲ, ನಮಗೂ ಮೂಲ. ಎಂಥವು ಎಷ್ಟೋ ಹುಟ್ಟ್ಯಾವ. ಆದ್ರೆ ಸುಪುತ್ರ ಹುಟ್ಟುದು ಮಾತ್ರ ದುರ್ಲಭ. ಸುಪುತ್ರ ಹುಟ್ಟಂಗಿಲ್ಲ. ಇಲ್ಲಿ ಸೂರಾವತಿಗೆ ಸುಪುತ್ರ ಗರ್ಭದೊಳಗೆ ಪ್ರವೇಶ ಆಗ್ಯಾನ. ಎಲ್ಲಿದೋ ಆನಂದ. ಸೂರಾವತಿಗೆ ಬಯಕೆ ಪ್ರಾರಂಭ ಆಗ್ಯಾವ, ಬಯಕೆ ಪ್ರಾರಂಭ ಆಗ್ಯಾವ. ಅಷ್ಟ ಸಂತೋಷ. ತಾವೆಲ್ಲ ಎಷ್ಟು ನಗ್ತೀರಿ ನೋಡ್ರಿ. ಏನ್ ನಮಗೆ ಆ ಸಂದರ್ಭ ನಮಗೆ ಒದಗಿ ಬಂದದಷ್ಟ ನಿಮಗೆ ಆನಂದ ಆಗ್ಯದ. ಪಾಪ ಎಷ್ಟು ದುಃಖ ಪಟ್ಟಿರುವಂತ ಸೂರಾವತಿಗೆ ಎಷ್ಟು ತಾನೇ ಸಂತೋಷ ಆಗ್ಲಿಕ್ಕಿಲ್ರಿ. ಸಂತೋಷ ಕಳತಿ ಇಲ್ಲ. ತಿಂಗಳ ಗತಿಸ್ಯಾವ, 2 ತಿಂಗಳ ಗತಿಸ್ಯಾವ, 3-4 ತಿಂಗಳ, 5 ತಿಂಗಳ ಗತಿಸ್ಯಾವ. ಸೂರಾವತಿಗೆ ಬೈಕೆ ಪ್ರಾರಂಭ ಆಗ್ಯಾವ. ಎಂಥ ಬೈಕೆ ರೀ? ಬೈಕೆ ಒಳಗೆ ಭಾಳ ಪರಿಯ ಎಲ್ಲ ಹಾಸ್ಯನೇ ಹೇಳೋದಾಗ್ತದ. ಚರಿತ್ರೆ ಕಡೆ ಒಂದಿಷ್ಟು ಲಕ್ಷ್ಯ ಕೊಡೋಣ. ಬಯಕೆ ಭಾಳ ಅದ. ಆದ್ರ ನಿಮ್ಮ ಹೆಣ್ಮಕ್ಳಿಗೆ ಬಯಕೆ ಕಾಡ್ದಾಗ ಸೂರಾವತಿ ಬಯಕೆ ಕಾಡ್ಲಿಲ್ಲ. ಸೂರಾವತಿಗೆ ಬಯಕೆ ಎಂಥವು ಕಾಡ್ಯಾವ? ಪರಮಾತ್ಮನ ದರ್ಶನ ಮಾಡಬೇಕು, ಸಂತರ ಸಿದ್ಧರ ಚರಿತ್ರೆ ಕೇಳಬೇಕು,
ಒಂದೇ ತುತ್ತು ಯಾಕೆ ಊಟ ಮಾಡಲ್ಲ? ಯಾಕೆ ನನ್ನ ತವರು ಮನೆಯಿಂದ ಬರುವಂತ ಬುತ್ತಿ ಊಟ ಮಾಡಿದೆ. ಹೆಣ್ಣು ಮಕ್ಕಳಿಗೆ ತವರು ಮನೆ ಮೇಲೆ ಬಹಳ ಆಶೆ. ನನ್ನ ತವರು ಮನೆಯಿಂದ ನನ್ನ ತಂದೆ ತಾಯಿಗಳಿದ್ರ ಈ ಸುದ್ದಿ ಕೇಳಿ ಸಂತೋಷ ಪಟ್ಟು ನನಗೆ ಬುತ್ತಿ ಬಾ ಅಂತಂದು ಕೊಡ್ತಿದ್ರು. ನಾನು ಸಂತೋಷದಿಂದ ಊಟ ಮಾಡ್ತಿದ್ದೆ. ಆದ್ರೆ ಏನಾಯ್ತು, ನನ್ನ ಅಣ್ಣ ಅತ್ತಿಗೆ ಅದಾರ, ಅವರಿಗೆ ಸುದ್ದಿ ಹೇಳಿ ಕಳಿಸ್ಬೇಕಂತ ಸೂರಮ್ಮನ ಬಯಕೆ ದಿಂದ ಪರಿದಿಂದ ಕಾಡ್ಲಕತ್ತಾವ. ನನ್ನ ತವರು ಮನೆ ಬುತ್ತಿ ಯಾವಾಗ ಬರ್ತದ, ನಾನು ಯಾವಾಗ ಸೇವನೆ ಮಾಡಬೇಕಂತ ಸೂರಾವತಿ ತವರು ಮನೆ ದಾರಿ ನೋಡ್ತಾಳ. ಎಷ್ಟು ಚಂದಲ್ರಿ ಬಯಕೆ, ಎಷ್ಟು ಚಂದಲ್ರಿ. ಈ ಬಯಕೆ ಅಂದ್ರೆ ತರಕ ಬರ್ತದ ನನಗೆ. ನಮ್ಮ ಹೆಣ್ಮಕ್ಳಿಗೆ, ನನಗೂ 3 ಗಂಡಸು ಮಕ್ಕಳು ಅದಾರ, ಮಂದಿದಾಗ ಕೇಳ್ಬೇಕು ಸುಮ್ಮನೆ. ಒಂದು ಸೌನ್ ಹೊಡೆದೇ ಬಾಯಿ ಎಲ್ಲ ಕರ್ರೋಗ್ಯೋದು. ನಮ್ಮ ಮನ್ಯಾಗ ಏನು ತಿಳ್ಗತಿ, ನಾನು ಎರಿ ಮಣ್ಣ ಇದ್ಲಿ ಇವು ತಿಂತಾವ್ರಿ ನಮ್ಮ ಹೆಣ್ಮಕ್ಳು. ಯಾಕೆ ಅದೇನು ಪೇಡೆ ತಿಂದಂಗೆ ಆಲಾಗತ್ತ? ಎಲ್ಲ ನನಗೆ ಭಾಳ ರುಚಿ ಹತ್ಲಾಗತ್ತ. ತಿಂದು ಹೇಳ್ತಿ ಇದ್ಲಿ ಅಂತದ್ ಮಗ ಹಾಡ್ಕೊತ. ನಾವು ಯಾಕೆ ಹಿಂಗೆ ಹುಟ್ಟಿದೇವ್ರಿ? ಇವು ಬಯಕೆ ನಮ್ಮ ಬಯಕೆ, ನಮ್ಮ ಉಪಯೋಗಿಲ್ಲ ಬಯಕೆ. ಆದ್ರೆ ಸೂರಾವತಿ ಇಲ್ಲಿ ತವರು ಮನೆ ಬುತ್ತಿ ಮೇಲೆ ಆಶೆ ಮಾಡ್ಯಾಳ. ದೇವರ ಎಕಡೆ ಕಲಿಸ್ಕೊಡ್ತಾನೋ ಗೊತ್ತಿಲ್ಲ. ಅದೇ ನಗರಿ ಪಟ್ಟಣದಿಂದ ಬಳಗಾರ ಬಾಬಾನ ಅಂತೇಳಿ ಬಳಿ ಚೀಲ ಬಗಲಿಗೆ ಹಾಕೊಂಡು ಬಂಗಾರ ಬಳಿ, ಚಿಕ್ಕಿ ಬಳಿ, ಹಸಿರು ಬಳಿ, ಯಾವ್ಯಾವ ಬಳಿ ಅತ್ತಾರ, ನಾನಾ ಥರದ ಬಳಿ ತಗೊಂಡು ಬಳಿ ತಗೋತೀರೇನಮ್ಮ, ಬಳಿ ತಗೋತೀರೇನಂತ ಓಣಿ ಹಿಡಿದು ಬರುವತ್ನ್ಯಾಗ ಊರನ ಜನ, ನೀ ಎಲ್ಲಿಯವಪ್ಪ? ನಾನು ಹಿಂಗೆ ನಗರಿ ಪಟ್ಟಣದಿಂದ ಬಂದೀನಿ. ನಗರಿ ಪಟ್ಟಣದ ಒಬ್ಬಕ್ಕೆ ಹೆಣ್ಣು ಮಗಳು ನಮ್ಮೂರಾಗೆ ಕೊಟ್ಟವರು ಸೂರಾವತಿ, ನಿನಗೆ ಗೊತ್ತೇನು ಅಂತೇಳಿ ಅವನ ಕರ್ಕೊಂಡು ಸೂರಾವತಿ ಮನೆಗೆ ತಂದಾರ. ಅಮ್ಮ ಸೂರಾವತಿ, ನಿನ್ನ ಮನೆಗೆ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತಮ್ಮ, ಬಳಿ ತಗೋತಾಯಿ ಅಂತೇಳಿ ತನ್ನ ಚೀಲಿನೊಳಗೆ ಬಳಿ ತಂದು ಸೂರಾವತಿ 2 ಕೈಗೆ ಬಳಿ ತೊಡಿಸಿ, ಏನವ ತಾಯಿ ಕ್ಷೇಮವಾಗಿದ್ದೀನಮ್ಮ, ನೀ ಸಂತೋಷದಿಂದ ಇದ್ದೀಯನಮ್ಮ ಅಂತ ಹೇಳಿ ಸೂರಾವತಿ ಕೇಳುವತ್ನ್ಯಾಗ, ಬಾಬಣ್ಣ ನಾನು ನನ್ನ ತವರು ಮನೆ ದಾರಿಯನ್ನೇ ನೋಡುತ್ತಿದ್ದೆ, ತವರು ಮನೆ ದಾರಿ ಕಾಯ್ತಿದ್ದೆ. ಅಚಾನಕ್ಕೆ ಆ ಪರಮಾತ್ಮನ ಸ್ವರೂಪದೊಳಗೆ ನೀನು ನಮ್ಮೂರಿಗೆ ಬಂದಿಯಪ್ಪ. ನನಗ ನನ್ನ ತವರು ಮನೆ ಬುತ್ತಿ ಮೇಲೆ ಬಹಳ ಆಸೆ ಆಗ್ಯದ. ಇವತ್ತು ನೀ ಮರಳಿ ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆಗೆ, ಅಣ್ಣ ಅತ್ತಿಗೆ ಮೇಲೆ ಎಷ್ಟು ಜೀವ ಇಟ್ಟಳಪ್ಪ, ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಹೋಗಿ ಈ ಸುದ್ದಿ ಹೇಳು ಸಂತೋಷ ಪಡ್ತಾರ. ಹಿಂಗ ನಿಮ್ಮ ತಂಗಿ ಸೂರಾವತಿ 5 ತಿಂಗಳ ಗರ್ಭವತಿ, ನಿಮ್ಮ ಮನೆಯಿಂದ ಬುತ್ತಿ ಬಾನ ಬರುತ್ತನ ಬಾಯಿ ಒಳಗೊಂದು ತುತ್ತ ಅನ್ನ ಹಾಕಲ್ಲ ಅಂತೇಳಿ ಛಲ ತೊಟ್ಟು ಹಠ ತೊಟ್ಟು ಕುಂತಾಳ. ನನ್ನ ಅಣ್ಣನಿಗೆ ಈ ಸುದ್ದಿ ಹೋಗಿ ಮುಟ್ಟಸಪ್ಪ ಅಂದಾಗ, ಆಯ್ತು ತಾಯಿ, ನಿನ್ನ ಅಪ್ಪಣೆ ಇದ್ದರೆ ನಾ ಹೋಗಿ ನಾರಾಯಣಗೌಡರಿಗೆ ಸುದ್ದಿ ತಿಳಿಸ್ತೀನಂತೆ ತಿಳ್ಕೊಂಡು ಬಳಗಾರ ಬಾಬಣ್ಣ ಸೂರಾವತಿಗೆ ನಮಸ್ಕಾರ ಮಾಡಿ ಮರಳಿ ನಗರಿ ಪಟ್ಟಣಕ್ಕೆ ಬರ್ತಾನೆ. ನಗರಿ ಪಟ್ಟಣಕ್ಕೆ ಬಂದು ಗೌಡರ ವಾಡ್ಯಾಕ ಬಂದು ಗೌಡ್ರಿಗೆ ಕರು ಈ ಸಿಹಿ ಸುದ್ದಿ ಹೇಳ್ತಾನೆ. ಗೌಡ್ರೆ, ನಾನು ಬಳಿ ಮಾರ್ತಾ ಚಂದನಗಿರಿ ಪಟ್ಟಣಕ್ಕೆ ಹೋಗಿದ್ದೆ. ನಿಮ್ಮ ಪ್ರೇಮದ ಮುದ್ದು ತಂಗಿ ಸೂರಾವತಿ ಸಿಹಿ ಸುದ್ದಿ ಕಳಿಸ್ಯಾಳ್ರಿ ಗೌಡ್ರೆ. ನೀವು ಕೇಳಿದ್ರೆ ಬಹಳ ಸಂತೋಷ ಪಡ್ತೀರಿ. ಯಾವ ಮುಖದಿಂದ ಯಾವ ಶಬ್ದದಿಂದ ಹೇಳಬೇಕಂತ ನನಗೆ ಗುರ್ತಾಗಲ್ದು, ಆ ವರ್ಣನೆ ಮಾಡ್ಲಿಕ್ಕೆ ಶಬ್ದ ಇಲ್ಲ. ನಿಮ್ಮ ತಂಗಿ ಸೂರಾವತಿ ಎಷ್ಟೋ ದಿನಗಳ ಕಾಲ ಬಂಜಿ ಅಂತ ಜನರ ನಿಂದನೆ ಮಾತಿನಿಂದ ದೂರಗಳ. ಇವತ್ತು ನಿಮ್ಮ ತಂಗಿ 5 ತಿಂಗಳ ಗರ್ಭವತಿ ಅದಾಳ್ರಿ ಗೌಡ್ರೆ ಅಂತ ಹೇಳಿದ. ಈ ಸುದ್ದಿ ಕೇಳಿ ನಾರಾಯಣಗೌಡ ಸಂತೋಷ ಪಡಬೇಕು, ಏನು ಆಶ್ಚರ್ಯ ಬರ್ಬೇಕ್ರಿ ಹೇಳ್ರಿ. ಯಾವಾಗ ಈ ಸುದ್ದಿ ಕೇಳಿದೋ ಕಳವೆ ನಾರಾಯಣ ಗೌಡನ ಮನುಷ್ಯನೊಳಗ ಎಲ್ಲಿಲ್ಲದೋ ಮಾತ್ಸರ್ಯ ಭಾವ ಬಂದು ಬಿಡುತ್ತು. ಕೊಟ್ಟಿ ಗುಣ ಅಂತಾರಲ್ರಿ, ನಿಮ್ಮ ಕಡೆ ಕೊಟ್ಟಿ ಗುಣ ಅಂತಾರಲ್ಲ, ಕೊಟ್ಟಿ ಗುಣ ಬಂದು ಬಿಡುತ್ತು.
ನನ್ನ ತಂಗಿ ಸೂರಾವತಿ ಹಿಂಗೆ ಇದ್ರೆ ಒಳ್ಳೇದಿತ್ತು. ಒಂದು ವೇಳೆ ನನ್ನ ತಂಗಿ ಸೂರಾವತಿ ಗಂಡು ಕೂಸು ಹಡದಳಂದ್ರ ನನ್ನ ಹೆಣ್ಣಿಗೆ ಮೂಲ ಆಗ್ತಾಳ. ಒಂದು ವೇಳೆ ಹೆಣ್ಣು ಕೂಸು ಆಯ್ತು ಅಂತಂದ್ರ ನನ್ನ ಗಂಡಿಗೆ ಮೂಲ ಆಗ್ತದೆ. ಒಟ್ಟಿನಲ್ಲಿ ನನ್ನ ತಂಗಿ ಸೂರಾವತಿ ಹೀಗೆ ಇರಬೇಕು. ಆದರಕ್ಕೆ ಹೊಟ್ಟಿಯಿಂದ ಫಲಸಂತನಾಗಬಾರದು. ಏನಾದರೂ ಮಾಡಿ ನಮ್ಮ ತಂಗಿ ಸೂರಾವತಿಗೆ ಈ ಗರ್ಭ ನಿಲ್ಲಾರ್ದಂಗೆ ಮಾಡ್ಬೇಕಂತ ಕೆಟ್ಟ ಯೋಚನೆ ಮಾಡ್ತಾನ. ಎಂಥ ದುರಂತರಿ! ಪ್ರತ್ಯಕ್ಷ ಪರಮಾತ್ಮನೈಕಿ ಭಕ್ತಿಗೆ ಒಲತು ನಾನೇ ನಿನ್ನ ಗರ್ಭದೊಳಗೆ ಹುಟ್ಟಿ ಬರ್ತೇನೆ ಅಂತ ಆಶೀರ್ವಾದ ಮಾಡ್ಯಾನಂದ್ರ, ಇಲ್ಲಿ ತನ್ನ ಅಣ್ಣ ಒಂದೇ ಒಡಲಿಂದ ಹುಟ್ಟಿ ಬಂದ ತನ್ನ ಸಹೋದರ ನನ್ನ ತಂಗಿ ಸೂರಾವತಿ ಅಂಶ ಬೆಳಿಬ್ಯಾಡ್ದಂತಾನಂದ್ರ ಎಷ್ಟು ಆಶ್ಚರ್ಯ ಭಾವ ಇರಬಾರ್ದು. ಮನೆಗೆ ಹೋಗಿ ಮಡದಿಗೆ ನೀಲಲೋಚನ ದೇವಿಗೆ ಹೇಳ್ತಾನ, ನೀಲಲೋಚನೆ, ನನ್ನ ತಂಗಿ ಸೂರಾವತಿ 5 ತಿಂಗಳ ಗರ್ಭವತಿ ಅದಾಳ. ನನ್ನ ತಂಗಿಗೆ ಬುತ್ತಿಬಾನು ಒಯ್ದು ಕೊಟ್ಟು ಬರಬೇಕು. ಚಂದನಗಿರಿ ಪಟ್ಟಣಕ್ಕೆ ಹೋಗಿ ಕೊಟ್ಟು ಬರಬೇಕು. ಬೇಗನೆ ನೀನು ಮೃಷ್ಟಾನ್ನ ಭೋಜನ ಮಾಡು ಅಂತ ಮಡದಿಗೆ ಹೇಳಿದಾಗ ಆಯ್ತ್ರಿ ಅಂತ ತಿಳ್ಕೊಂಡು ಯಾರು ನೀಲಲೋಚನ ದೇವಿ ಮೃಷ್ಟಾನ್ನ ಭೋಜನ ನಾನಾ ತರದ ಅಡಿಗೆ ಮಾಡಿ ಪತಿ ಕೈಯಾಗ ಕಂಠಲೆತ್ತಿನ ಮೇಲೆ ಕೊಟ್ಟು ಚಂದನಗಿರಿ ಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾಳ. ಮಧ್ಯ ದಾರಿ ಒಳಗೆ ಬಂದು ನಾರಾಯಣಗೌಡ ಹಿಂಗೆ ವಿಚಾರ ಮಾಡ್ತಾನ, ನಮ್ಮ ತಂಗಿ ಸೂರಾವತಿ ಇದನ್ನು ಸೇವನೆ ಮಾಡಿದರೆ ಏನೂ ಆಗಬಾರದು, ಆದ್ರೆ ಹೊಟ್ಟಿ ಒಳಗಿರುವಂತ ಕೂಸು ಮಾತ್ರ ಬದುಕಬಾರದು. ನೋಡ್ರಿ ಹೆಂಗ ತಂಗಿಗೆ ಅದನ್ನು ಊಟ ಮಾಡಿದ್ರೆ ತಂಗಿಗೆ ಏನಾಗಬಾರದು, ಆದ್ರೆ ಊಟ ಮಾಡಿದಳಂದ್ರೆ ಹೊಟ್ಟಿ ಒಳಗೆ ಕೂಸ ಬದುಕಬಾರದು. ಇದು ಎಂಥ ವಿಷಯ ಇರ್ಬೇಕ್ರಿ ಗವಾಯಿಗಳ? ಇದು ಎಂಥ ವಿಷಯ ಇರ್ಬೇಕು? ವಿಚಾರ ಮಾಡ್ರಿ. ಅವಾಗಷ್ಟೇ ಇತ್ತತಿರಿ, ಅವಾಗಷ್ಟೇ ಇತ್ತೇನದು, ಈಗನೂ ಅದು, ಈಗನೂ ಅದ್ರಿ ಅದು, ಈಗನೂ ಕೂಸುಗಳು ಕೊಲ್ತಾರೆ. ಅವಾಗಷ್ಟೇ ಇರಲಿಲ್ಲ, ಈಗೂ ಅದ. ಆಗ ಆಗ ಆಗಿನಷ್ಟು ಈಗೇ ಶಾಣ್ಯಾರಿಲ್ಲ. ಈಗಿಷ್ಟು ವಿಜ್ಞಾನ ಅದಲ್ಲ, ಆಗಿನಷ್ಟು ಶಾಣ್ಯಾರ ಈಗಿಲ್ಲ. ಈಗ ವಿಮಾನ ಬಂದಾವ ನೋಡ್ರಿ, ಅಂತರ್ಲೆ ಹಾರ್ತಾವ, ಡೀಸೆಲ್ ಬೇಕು, ಅವಕ್ಕೆ ಏನೇನು ಬೇಕು ಈಗ. ಆದ್ರೆ ಆಗನೂ ವಿಮಾನ ಇದ್ದು, ಆಗ ಪುಷ್ಪಕ ವಿಮಾನ ಅಂತಿದ್ದು ಆಗಿನ ಕಾಲ. ಹಂಗ ಇಲ್ಲಿ ವಿಸಾ ಬೆರೆಸಿಕೊಂಡು ಕಳುವೆ ನಾರಾಯಣಗೌಡ ತಂಗಿಗೆ ಆಯೇರಿ ತಗೊಂಡು ಬುತ್ತಿಬಾನ ತಗೊಂಡು ಚಂದನಗಿರಿ ಪಟ್ಟಣಕ್ಕೆ ಬಂದು ತವರು ಮನೆ ದಾರಿಯನ್ನೇ ನೋಡ್ತಾ ಕೂತಿರುವಂತಹ ಸೂರಾವತಿಗೆ ಅಣ್ಣ ಯಾವಾಗ ಬುತ್ತಿಬಾನ ತಗೊಂಡು ಬಂದಾನ, ಅದನ್ನು ಯಾವಾಗ ನೋಡಿದಳು ಎಷ್ಟು ಸಂತೋಷ ಆಯ್ತು ತಾಯಿಗೆ. ಎಂದಾದ್ರೂ ನನ್ನ ಅಣ್ಣನ ಮುಖ ನೋಡಿನಿಲ್ಲ, ಅಷ್ಟು ಆನಂದ ಆಯ್ತು. ನನ್ನ ಅಣ್ಣ ಇವತ್ತು ಬುತ್ತಿಬಾನ ತಗೊಂಡು ಬಂದ, ನಾನು ಸಂತೋಷದಿಂದ ಊಟ ಮಾಡಬೇಕು, ನನಗೆ ಎಷ್ಟು ಆಸೆ ಆಗ್ಯದ ತಿಳ್ಕೊಂಡು ಅಣ್ಣನಿಗೆ ಕೈಕಾಲು ಮಜ್ಜಲು ಮಾಡ್ಕೊಂತ ನೀರು ಕೊಡ್ತಾಳೆ. ಕೈಕಾಲು ಮುಖ ತಕ್ಕೊಂಡ ಆ ಬುತ್ತಿಬಾನ ತದ್ದ ಇಳುದ ಶೀರಿ ತಂದು ಶೀರಿ ಕುಬ್ಬಸ್ ತಂದು ತಂಗಿ ಕೈಯಾಗ ಕೊಟ್ಟ. ತಂಗಿ, ನಾನು ನನ್ನ ಊರಿಗೆ ಬೇಗನೆ ಹೋಗಬೇಕು, ಹಿಂದೆಲ್ಲ ನನ್ನ ಕೆಲಸ ಕಾರ್ಯಗಳದಾವ, ನೀ ಆನಂದದಿಂದ ಊಟ ಮಾಡು, ಆನಂದದಿಂದ ಇರು ಅಂತೇಳಿ ತಂಗಿಗೆ ಹೇಳಿ ಬೇಗನೆ ನಾರಾಯಣಗೌಡ ನಗರಿ ಪಟ್ಟಣಕ್ಕೆ ಬಂದ. ಸೂರಾವತಿಗೆ ಬೇಸರಿಕೆ ಇರ್ತದ, ಹೆಣ್ಣು ಮಕ್ಕಳಿಗೆ, ಆ ಗರ್ಭವತಿ ಹೆಣ್ಣು ಮಕ್ಕಳಿಗೆ ಬೇಸರಿಕೆ ಇರ್ತದ. ಒಂದಿಷ್ಟು ಜಂಪ್ ಹತ್ತದಂಗ ಸಂತೋಷದ ಕನಸು ಕಾಣತಾಳ ಸೂರಾವತಿ. ಕನಸಿನೊಳಗ ವಾಣಿ ಆಯಿತು, ಹೊಟ್ಯಾನ ಕೂಸು ನೋಡಿತದ, ಹೊಟ್ಯಾನ ಕೂಸು ಕನಸಿನೊಳಗೆ ಹೊಟ್ಯಾನ ಕೂಸು ನೋಡಿತದ. ತಾಯಿ, ನಿನ್ನ ಅಣ್ಣ ನಾರಾಯಣಗೌಡ ತಂದ ತವರ ಮನಿ ಬುತ್ತಿ ಅಂತ ನೀ ಸಂತೋಷದಿಂದ ಊಟ ಮಾಡಬೇಕಂತ ಇಚ್ಛಾಪಟ್ಟಿಯಲ್ಲ. ನೀ ತಿಳಿದಷ್ಟು ನಿನ್ನ ಅಣ್ಣ ನಾರಾಯಣಗೌಡ ಸುಲಭದಿಂದ ತಗೊಂಡು ಬಂದ ಬುತ್ತಿಬಾನಲ್ಲ ತಾಯಿ. ಅದನ್ನು ನೀ ಒಂದು ವೇಳೆ ಊಟ ಮಾಡಿದೆ ಅಂದ್ರೆ ತಾಯಿ, ಇದು ನಿನಗೆ ಸರ್ವನಾಶ ಮಾಡ್ತದ. ನನ್ನ ಮಾತು ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಿನ್ನ ಮನೆಯೊಳಗೆ, ನಮ್ಮ ಮನೆಯೊಳಗಿರುವಂತಹ ಬೆಕ್ಕಿಗೆ
ಒಂದು ಎರಡು ತುತ್ತು ಒಗೆದು ನೋಡು ತಾಯಿ ಅಂತ ಹೊಟ್ಟಿ ಒಳಗೆ ನುಡಿತಾನ್ರಿ ಬೀರದೇವರು. ಹೊಟ್ಟಿ ಒಳಗೆ ಇರ್ಲಕ್ಕ ತಾಳಿಯದು ಏನೋ ಹೊಡೆಯಲಿ ಅವರು ನೋಡದಿರ್ಬೇಕು ಹೇಳಂತಾರ. ಹೊಟ್ಟೆಯಾಗಿರ್ಲಕ್ಕಾಗಿ ನುಡಿಯುವಂಥ ಮಕ್ಕಳು ಹಡೀರಿ ತಾಯಿ. ಇವು 15 ವರ್ಷ ಬಂದು ಆದ್ರೂ ಮಾತು ಬರ್ಲಿಕ್ಕೆ ಏನು ಮಾಡ್ತಿರ್ತಾವ? 15 ವರ್ಷ ಆದರೂ ಮಾತು ಬರಂಗಿಲ್ಲ. ಒಂದೊಂದಕ್ಕೆ ಲಗ್ನ ಆಗತ್ತನ ಮಾತು ಬರಲಿಲ್ರಿ. ಮೊನ್ನೆ ನಮ್ಮ ಊರಾಗ 3 ಹೆಣ್ಣು, ಅದಕ್ಕೆ 3 ಎವಳಿದ್ದು, 3 ತೊದಲ 3 ಎವಡ್ರಿ. ಅವು ಹ್ಯಾಂಗೆ ಹಿಡ್ದೀವಿ ಅವರಿಗೆ ಗೊತ್ತಾ. ಅವಕ್ಕೆ ಕನ್ಯಾ ನೋಡ್ಲಿಕ್ಕೆ ಬಂದಾರ್ರಿ ಗಂಡನ ಮನೆ ಅವು. ಇವು 3 ತೊದಲ 1 ವರಾನೇ ನಿತ್ತಿಲ್ರಿ ಅವಕ್ಕೆ. ಈ ಹೊಟ್ಯಾನ ಕೂಸಿಗೆ ಇವು ಕೆಟ್ಟ ಅಂತರ ಅದು ನೋಡ್ರಿ. ಹೊಟ್ಯಾಗ ಮಾತಾಡೋ ಕೂಸುಗಳು ಎಲ್ಲಿ, ಇವು ಲಗ್ನ ಆಗುತ್ತಾನ ತೊದಲು ಮಾತಾಡೋ ಎಲ್ಲಿ? ಅವ್ರ ಅಪ್ಪ ಅಂದಾನ ಎಷ್ಟೋ 1000 ಗಂಡು ಬಂದು ಹೊಳ್ಳಿ ಒಂದು ವೇಳೆ ಪಿಟ್ಟತ್ ಮಾತಾಡಿದ್ರೆ 3 ಮಂದಿ ನಿಮ್ಮ ಲತ್ತಿನೇ ಹಾಕ್ತೀನಿ ಅಂದ ಅಪ್ಪ. ಆಯ್ತು ಪಾತಾಡಂಗಿಲ್ಲ ತಗೋ ಪಪ್ಪ ಅಂದ. 3 ನಮ್ಮೂರಾಗಿರಿ ಇದು. ಆಯ್ತೇಳಿ ಅವ ಗಂಡಿನವ್ರು ಬಂದರು. 3 ಹೆಣ್ಣು ಮಕ್ಕಳು ಒಂದರ್ಕಿಂತ ಒಂದು ಸೀದಾ ಅವ್ರಿ, ಒಂದರ್ಕಿಂತ ಒಂದು ಸೀದಾ ಕಡ್ಡಿಲೆ ಬರದಂಗೆ ಇಷ್ಟೇ ತೊದಲು ಮಾತಾಡ್ತಾವ. ಆ ಗಂಡಿನ ಕಡೆಯವ್ರು ಬಂದರು ಸಂತೋಷದ, ನಮಗೆ ಹುಡುಗಿಯರು ಪಾಸ್ ಅವ್ರಿ, ಅಗ್ದಿ ನಮಗೆ ಹುಡುಗಿ ಪಾಸ್ ಅದ, ಕಡ್ಡಿಲೆ ಬರದಂಗ ಅದ, ನೀವೇನು ಕೊಡ್ಲಿಲ್ಲ ಅಂದ್ರೆ ನಾವು ಮಾಡ್ಕೋತೀವ್ರಿ. ಇನ್ನೇನದ್ರಿ ಗಟ್ಟಿಗಡಬ ಅಂತ ಇರ್ತದಲ್ಲ, ಗಟ್ಟಿಗಡಬ ಹೂರಣ ಹೋಳಿಗೆ ಅಂತ ಇರ್ತಾವಲ್ಲ, ಹಾಕಿದ್ರ ಊಟಕ್ಕೆ ಹಿಡಿದ್ರು. ಅದು ಒಂದು ಸ್ವಲ್ಪ ಅಡವ್ಯಾಂದ ಕಾಣ್ತದ್ರಿ ಹುಡುಗ, ಮದುವೆ ಆಗೋ ಹುಡುಗ. ಅದು ಎಲ್ಲ ಕಡುಬು ಬಿಟ್ಟು ಬರೇ ಹೂರಣೆ ಹೊಡಿತ್ರಿ, ಹೊಡಿಗತ್ರಿ. ಅದು ಕಡುಬು ಇಡ್ತಿತ್ತು, ಅಟ್ಟು ಹೂರಣೆ ತಿತ್ತಿದ್ರು. ತಂದು ನೀಡ್ತಿದ್ರು, ಮತ್ತ ಹೂರಣೆ ಹೊಡೆಯವ, ಕಡುಬು ಹಂಗೆ ಬಿಡವ. ಇವು ಕಿಟಕಿ ಅಂದ್ ನೋಡಿದ್ರು 2 ಹುಡುಗಿಯರು. ಸುಮ್ ಕುಂದ್ರಬೇಕಿಲ್ರಿ, ಅಪ್ಪ ಬ್ಯಾಡ, ಸುಮ್ ಕುಂದ್ರಬೇಕಿಲ್ರಿ. ಏನು ಇದ್ರ ಬಾಯಾಗ ಮಂದು, ಇದು ಎತ್ತದ ಗಂಧ, ಇದ್ರ ಬಾಯಾಗ ಮಂದು ಬರೀ ತದಪ್ ತಿಂದು ಹೋದ್ರು ತಿಂದು ತದಪ್ ಹಂಗೆ ಇಟ್ಟದಲ್ಲ. ಹೌದಾ, ಅದಕ್ಕೆ ಹೋದಿ ತದಪ್ ಹಂಗೆ ಇತ್ತದ, ಬದೇ ಹೂದು ಎತ್ತೆ ತಿಂದದ. ಅಪ್ಪ ಪಾತಾಡ ಬ್ಯಾದ, ನೀ ಯಾಕೆ ಪಾತಾಡ್ತೀಯ ತಳಿಕಿ. ಆಕಿ ಬಂದಳ್ರಿಪ್ಪ 3ನೇದು ಆಕಿ. ಅವ ತದಪ್ ಹಂಗೆ ಇತ್ತಾನ, ಹೂದನ್ ತಿಂದಾನ. ನೀ ಪಾತಾಡಬೇಡ ಅಂದಿದ್, ನೀ ಯಾಕೆ ಪಾತಾಡ್ಲಕತ್ತಿದಿ? ಅಪ್ಪ ಬಂದ್ರೆ ನಮಗೆ ಅವ ಏನು ಯಾಕೆ ಮಾಡ್ಲಕ್ಕ, ಅಪ್ಪ ಬಂದ ನಮ್ಮ ಲತ್ತಿ ಹಾಕ್ತಾನೆ, ನೀ ಯಾಕೆ ಪಾತಾಡ್ತಿ? ಅವ್ರಿಬ್ರು ಪಾತಾಡಲಕ್ಕ, ನೀ ಯಾಕೆ ಪಾತಾಡ್ತೀಯ ತೀಕೆ? ಇವು ಇರ್ತಾವಿಲ್ರಿ. ಯಾಕಂದ್ರೆ ಇವು ಇಂಥ ಮಕ್ಕಳ್ರಿ. ಯಾಕ ಇಲ್ಲಿ ನಿನ್ನೆ ಹೇಳಿನಲ್ಲಿ ನಿಮಗ ಪರಮಾತ್ಮ ಹುಟ್ಟುವಂತ ಒಡಲೊಳಗೆ ಹುಟ್ಟಲಾರ ಮಕ್ಕಳು. ಆದ್ರೆ ಇಲ್ಲಿ ಹೊಟ್ಟಿ ಒಳಗೆ 5 ತಿಂಗಳ ಕೂಸ ಹೊಟ್ಟಿ ಒಳಗಿನ ಮಾತಾಡ್ತದಂದ್ರ ಎಲ್ಲಾದ್ರೂ ಕೇಳಿರೇನು? ಹೊಟ್ಟಿ ಒಳಗೆ ಮಾತಾಡೋದು ಎಲ್ಲರೂ ಕೇಳಿರೇನು? ಕೆಲವೊಬ್ಬರು ಮಾತ್ರ ಅದಾರ. ಹಾಲು ಮತದೊಳಗೆ ಹೊಟ್ಟೆಯಾಗಿರ್ಲಕ್ಕಾಗಿ ಮಾತಾಡದ ಬೀರದೇವರ. ಇಸ್ಲಾಂ ಸಮಾಜದೊಳಗ ಹೊಟ್ಟಿ ಒಳಗೆ ಇರ್ಲಕ್ಕಾಗಿ ಮಾತಾಡದ ಮೈಬೂ ಸುಬಾನಿ. ಇನ್ನು ಯಾರ್ಯಾರು ಅದಾರ್ರಿ ಮಾಸ್ತರ? ಬೀದರ್ ಬೊಮ್ಮಗೊಂಡ ಅಂತೇಳಿ. ಈ ಬೊಮ್ಮಗೊಂಡ ಯಾರು ಗೊತ್ತದೇನ್ರಿ? ಅವನು ಹಾಲು ಮತದವನೇ. ಯಾರು ಇವರು? ಯಾವ ಸವಳಿರಿದು? ನಮ್ಮದೇ ಅಂದ್ರೆ ಪದಮಗೊಂಡ ಅಂತ ಆಗಿ ಹೋದ ನೋಡ್ರಿ. ಇದು ಚರಿತ್ರೆ ಭಾಳ ದೊಡ್ಡದ್ರಿ, ಗವಾಯಿಗಳು ಹಿಂದೆ ಹೋದ್ರು. ಆ ಬೊಮ್ಮಗೊಂಡ ಯಾರು ಗೊತ್ತದೇನ್ರಿ? ವಿಹಾರ ಸಂಚಾರಕ್ಕಾಗಿ ಪಾರ್ವತಿ ಪರಮೇಶ್ವರರು ಮರ್ತ್ಯ ಮಂಡಲಕ್ಕೆ ಬಂದು ಇಳಿದ್ರು. ಪಾರ್ವತಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಜಾಗೃತಿಪುರ ಪಟ್ಟಣದೊಳಗ, ಈ ಜಾಗೃತಿಪುರ ಪಟ್ಟಣದೊಳಗೆ ಪಾರ್ವತಿ ಮಲಿಹಾಲಿನಿಂದ 2 ಗೊಂಬೆಗಳ ನಿರ್ಮಾಣ ಮಾಡಿದರು. ಇದು ನಮ್ಮ ಹಾಲು ಮತದ ಮೂಲ ಪಾಯಾರಿ ಇದು. ಆ 2 ಗೊಂಬೆಗಳ ನಿರ್ಮಾಣ ಮಾಡಿ ಪರಮಾತ್ಮ ಅವಕ್ಕೆ ಜೀವಕಾಳ ತುಂಬಿ ಅವಕ್ಕೆ ಹೆಸರಿಟ್ರಿ ಏನಂತ? ಮುದ್ದಾಯಿ ಮತ್ತು ಮುದ್ದುಗೊಂಡ. ಇವರು ಹೊಟ್ಟಿದಿಂದ ಹುಟ್ಟಿ ಬಂದ ಯಾರು? ಯಾರ್ರೀ ಸರ್ ಹೇಳ್ರಿ? ಆದಿದಿಂದ
ಮಾಲಿಗೊಂಡನ ಹೊಟ್ಟಿಲೆ 6 ಮಂದಿ ಮಕ್ಕಳು. ಕರೆಕ್ಟ್ ರೀ? ನಾವು ಪುರಾಣ ಓದಿಲ್ಲ ಮತ್ತೆ. 6 ಮಂದಿ. ಅವ್ರು ಯಾರ್ರೀ? ಅಮರುಗೊಂಡ, ತುಮರುಗೊಂಡ, ಭೀರುಗೊಂಡ, ಮಾರುಗೊಂಡ, ಶಿವಗೊಂಡ, ಕಡಿ ಹುಟ್ಟು ಮಗ ಶಿವಪದ್ಮಗೊಂಡ. ಈ ಶಿವಪದ್ಮಗೊಂಡ 2 ಹೆಂಡ್ರು, ಸುಮಲಾದೇವಿ, ಜಿಂಕಾದೇವಿ. ಒಬ್ಬಕ್ಕಿಗೆ ಹತ್ತಿ ಕಂಕಣ ಕಟ್ಟಿ ಊರಾಗ ಲಗ್ನ ಅದ. ಇದು ಹತ್ತಿ ಕಂಕಣ ಸುದ್ದಿ. ಇದು ನಮ್ಮ ಮಾಳಿಂಗರಾಯನ ಸಂಪ್ರದಾಯ. ಯಾಕ್ರಿ? ಇದು ಮಾಳಿಂಗರಾಯನ ಸಂಪ್ರದಾಯ. ಮತ್ತು ಬೊಮ್ಮಗೊಂಡ ಅಂತ ಎಲ್ಲಿ ಹೆಸರೇ ಕೇಳಿಲ್ರಿ, ಇದು ಎಲ್ಲಿದು ಹೇಳಿದ್ರಿ ಅಂತ ಅನ್ಬೋದು. ಇದು ಏನು ಹತ್ತಿ ಕಂಕಣ ಇತ್ತಲ್ಲ, ಏನು ಉಣ್ಣಿ ಕಂಕಣ. ಅಡವ್ಯಾಗ ಹತ್ತಿ ಸಿಗಲಾರ ಬಟ್ಟೆ ಯಾಕ ಅಡವ್ಯಾಗೇನು ಉಣ್ಣಿ ಕಂಕಣ ಕಟ್ಟಿ, ಕೈಗೆ ಉಣ್ಣಿ ಕಂಕಣ ಕಟ್ಟಿ, ತಲೆ ಮ್ಯಾಲ ಉಣ್ಣಿ ಇಕ್ಕಿ ಕಾಳನೆ ಅಕ್ಕಿ ಕಾಳು ಮಾಡಿ ಒಗದು ಅಲ್ಲಿ ಮದುವೆ ಆದ. ಆ ಉಣ್ಣಿ ಕಂಕಣದಕ್ಕೆ ಹೊಟ್ಟಿಲೆ 21 ಗಂಡ 21 ಹೆಣ್ಣ. ಹೌದ್ರಿ? ಹತ್ತಿ ಕಂಕಣದಕ್ಕೆ ಹೊಟ್ಟಿಲೆ 21 ಗಂಡ 21 ಹೆಣ್ಣ. ಇದು ಹತ್ತಿ ಕಂಕಣ ಸಂಪ್ರದಾಯ ಒಂದು ಬೇರೆ ಆಯ್ತು, ಅದು ಉಣ್ಣಿ ಕಂಕಣ ಸಂಪ್ರದಾಯ ಬೇರೆ ಆಯ್ತು. ಆ ಉಣ್ಣಿ ಕಂಕಣ ಸಂಪ್ರದಾಯದೊಳಗೆ ಹುಟ್ಟಿ ಬಂದವನೇ ಶರಣ ಬೊಮ್ಮಗೊಂಡ. ಈ ಬೊಮ್ಮಗೊಂಡ ಅಂದ್ರೆ ಸಾಮಾನ್ಯ ಅಲ್ಲ. ಮಾಳಿಂಗರ ಎಷ್ಟು ಶಕ್ತಿಶಾಲಿ ಇದ್ದಲ್ಲ ಅಷ್ಟೇ ಶಕ್ತಿಶಾಲಿ ಈತನು ಬೊಮ್ಮಗೊಂಡ. ಬಹಳ ಜನರಿಗೆ ಗುರುತಿಲ್ಲ. ಹೊಟ್ಟೆಯಾಗಿರ್ಲಿಕ್ಕಾಗಿ ಮಾತಾಡಿದವ ಬೊಮ್ಮಗೊಂಡ ಒಬ್ಬ. ಇನ್ನು ಹೊಟ್ಟೆಯಾಗಿರ್ಲಿಕ್ಕಾಗಿ ಮಾತಾಡ್ದವ ಯಾರ್ರಿ? ಮತ್ತ ಅಭಿಮಾನ್ಯ. ಹೌದಲ್? ಹೊಟ್ಟೆಯಾಗಿರ್ಲಿಕ್ಕಾಗಿ ಹೂ ಅಂದ. ಹಿಂಗ ಈ ಸಾಲಿನೊಳಗೆ ಸೇರಿದಂತವ ಚರಿತ್ರೆ ನಾಯಕ ಭೀರದೇವರ. ಹೊಟ್ಟೆಯಾಗಿರ್ಲಿಕ್ಕಾಗಿ ಹೇಳ್ತಾನ, ತಾಯಿ ನಿನ್ನ ತವರು ಮನೆ ಬುತ್ತಿ ಅಂತ ನೀನು ಸಂತೋಷದಿಂದ ಊಟ ಮಾಡಬೇಡ. ಮನೆಯೊಳಗಿರುವಂತ ಬೆಕ್ಕಿಗೆ ಒಂದಿಷ್ಟು ಒಗದು ನೋಡು. ಒಂದು ವೇಳೆ ಬೆಕ್ಕ ಉಳಿತು ಅಂದ್ರೆ ನೀವು ಊಟ ಮಾಡು. ನಿನ್ನ ಅಣ್ಣ ಕುಬ್ಬಸ ಸೀರಿ ತಂದಾನಂತೇಳಿ ಅದನ್ನು ಸಂತೋಷದಿಂದ ಉಡಬೇಡ, ಅದನ್ನು ಸಂತೋಷದಿಂದ ತೊಡಬೇಡ. ಮನೆಯೊಳಗಿರುವಂತ ಗಂಬಿಗೆ ಉಡಿಸಿ ನೋಡು, ಅಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಆ ಸೀರೆ ಉಟ್ಕೋ ಅಂತ ಹೇಳಿ ಇಷ್ಟು ಹೇಳಿ ತಾಯಿ ಎಚ್ಚರ ಆಯ್ತು. ಎದ್ದು ನೋಡ್ತಾಳೆ, ಯಾರೂ ಇಲ್ಲ. ಎದ್ದು ನೋಡ್ತಾಳೆ, ಯಾರೂ ಇಲ್ಲ. ಯಾಕೆ ಹಿಂಗಾಯಿತು ಅಂತ ತಿಳ್ಕೊಂಡು ಅಣ್ಣ ತಂದಿರುವಂತ ಆ ಬುತ್ತಿ ಬಾನ ಬಿಚ್ಚಿ 1-2 ತುತ್ತ ಆ ಬೆಕ್ಕಿಗೆ ಒಗದಳು. ಆ ಬೆಕ್ಕ ಒದ್ದಾಡಿ ಕಂದಲ್ ಹಾಕಿಬಿಡ್ತು. ಬೆಕ್ಕಿನ ಗರ್ಭ ಪಾತಾಗಿ ಬಿಡಿತು. ಕೆಲವೊಬ್ಬರು ಬೆಕ್ಕ ಸತ್ತದನು ಅಂತಾರ, ಕೆಲವೊಬ್ಬರು ಬೆಕ್ಕಿನ ಗರ್ಭಪಾತ ಆಗ್ಯದತ್ತಂತಾರೆ. ಆದ್ರೆ ನಾವು ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ನಾರಾಯಣಗೌಡ ತಂಗಿ ಸಾಯಬಾರದು, ಹೊಟ್ಟೆಯಾಗಿನ ಗರ್ಭಪಾತ ಆಗ್ಬೇಕಂತ ಅವ ತಂದನ. ಹೆಂಗೆ ತಮ್ಗೆ ತಿಳಿದದ ಹಂಗಂಗ ಆ ಪ್ರಕಾರ ಬುಕ್ ಬರದಾರ. ಆದ್ರೆ ಇಲ್ಲಿ ಒದ್ದಾಡಿ ಬೆಕ್ಕ ಕಂದರ್ ಹಾಕ್ತು. ಇದು ಮಾತು ಸತ್ಯ ಅಂತ ತಿಳ್ಕೊಂಡು ನನ್ನ ಅಣ್ಣ ಹಿಂಗೆ ಮಾಡ್ಲಾರ್ದವ ಯಾಕೋ ಹಿಂಗ ಮಾಡಿದ, ಇದು ಏನು ಸೋಜಿಗ, ನಾನು ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಅಣ್ಣ ತಂದಿರುವಂತ ಕುಬ್ಬಸ ಸೀರೆಯನ್ನ ಒಯ್ದು ನಡಗಂಬಕ್ಕ ಸೀರೆ ಉಡಿಸಿ ಸುತ್ತುತ್ತಿದ್ದಳು. ನಡಗಂಬಕ್ಕೆ ಬೆಂಕಿ ಹತ್ತಿ ಬಿಡುತ್ತು. ಬೆಂಕಿ ಹತ್ತಿ ಮೈ ಮ್ಯಾಲ ಮುಗಲು ಹರಿದು ಬಿದ್ದಂಗಾಯ್ತು ಸೂರಾವತಿಗೆ. ಯಾರ ಮ್ಯಾಲ ನಾನು ಎಷ್ಟು ದಿವಸದ ಕಾಲ ನಾನು ಯಾರಿಗಾಗಿ ನಾನು ಆಶೆ ಪಡ್ತಿದ್ನೋ, ಯಾರಿಗಾಗಿ ನಾನು ಬದುಕ್ತಿದ್ನೋ, ತಂದೆ ತಾಯಿ ಸುಖ ನಾ ಎಂದು ಕಾಣಲಿಲ್ಲ. ಅಣ್ಣನೇ ನನ್ನ ತಂದಿ, ಅತ್ತಿಗೇನೆ ನನ್ನ ತಾಯಿ, ಇವರೇ ನನ್ನ ಸರ್ವಸ್ವ, ನನ್ನ ಬಂಧು ಬಳಗಂತೇಳಿ ನಾನು ಇವರಿಗಾಗಿ ಎಷ್ಟು ಆಶೆ ಪಟ್ಟಿದ್ನಲ್ಲ, ಎಲ್ಲವೂ ವ್ಯರ್ಥಾಗಿ ಹೋಯಿತು. ಎಲ್ಲವೂ ವ್ಯರ್ಥಾಗಿ ಹೋಯಿತು. ಹೆಣ್ಣು ಮಕ್ಕಳಿಗೆ ತವರು ಮನೆ ಮೇಲೆ ಆಶೆ ಇದ್ದಷ್ಟು ಇನ್ನೊಂದು ಮೇಲೆ ಎದ್ರ ಮೇಲೂ ಆಶೆ ಇರಂಗಿಲ್ಲ. ಗಂಡನ ಮನೆ ಒಳಗ ತುಪ್ಪ ರೊಟ್ಟಿ ಊಟ ಮಾಡಿದು ಸರಿ, ತವರು ಮನೆ ಒಳಗ ಉಪ್ಪ ರೊಟ್ಟಿ ಉಂಡುದು ಅಷ್ಟೇ ಸಂತೋಷ ಪಡ್ತಾರೆ. ನಿಮಗೆ ಈ ಪುರಾಣದ ಮೂಲಕ ಇಲ್ಲಿ ಕೇಳೋರಿಗೆ
ಮತ್ತು ಇವತ್ತು ಶೆರೆ ಹಿಡ್ದಾರ್ರಿ ಯೂಟ್ಯೂಬ್ ಚಾನಲ್ ಅದಾವ ಮುಂದೆ ಕೇಳುವಂಥವರಿಗೂ ನಾನು ಕಳಕಳಿದಿಂದ ಒಂದೇ ಒಂದು ವಿನಂತಿ, ತಂದಿ ಬಳಗಾಗಲಿ ತಾಯಿ ಬಳಗಾಗಲಿ, ನಮ್ಮ ಮನೆಯಿಂದ ಗಂಡನ ಮನೆಗೆ ಮಾಡಿಕೊಟ್ಟ ಹೆಣ್ಣುಮಕ್ಕಳು ತವರು ಮನೆ ಮೇಲೆ ಏನೊಂದು ಆಶೆ ಪಡಂಗಿಲ್ಲ. ನಿಮ್ಮ ಆಸ್ತಿ ಅಂತಸ್ತು ಅವರಿಗೆ ಬೇಕಾಗಿಲ್ಲ. ಸೂರಾವತಿಯಿಂದ ಇಷ್ಟೇ ಇಲ್ಲ, ನಮ್ಮ ಜೀವನದೊಳಗೂ ಈ ಮಾತು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಿಂದ ಗಂಡನ ಮನೆಗೆ ಹೋಗಿರುವಂಥ ಹೆಣ್ಣು ಮಕ್ಕಳು ನಮ್ಮ ಮ್ಯಾಲ ಏನೂ ಆಶೆ ಮಾಡಂಗಿಲ್ಲ. ಬರೇ ಒಂದು ಚರಿಗೆ ನೀರ, ಒಂದು ಹೊತ್ತಿನ ಊಟ, ಒಂದು ಸೀರೆ, ಇದನ್ನು ಬಿಟ್ಟರು ನೀವು ಏನು ನಿಮ್ಮದಿಂದ ಆಶೆ ಮಾಡಂಗಿಲ್ಲ. ನಾನು ತವರು ಮನೆಗೆ ಹೋಗಬೇಕು. ಈ ಕೊಟ್ನಾಳ ಗ್ರಾಮದವರಿಗೆ ಪರದೇಶಿ ಹೆಣ್ಣುಮಕ್ಕಳು ಇದ್ದು ಅಂದ್ರೆ, ಒಂದು ವೇಳೆ ನಿಮ್ಮ ತಾಯಿ ತಂದೆ ಇರಲಿಲ್ಲ, ಬರೀ ಅಕ್ಕಂಗ್ಯರ ಇಷ್ಟೇ, ಆಗಾಗ ಸುದ್ದಿ ತಗೋಬೇಕು. ಯಾಕ ಆ ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗೆ ಗಂಡ ಕಾಡ್ತಿದ್ದ, ಅತ್ತಿ ಕಾಡ್ತಿದ್ದಳು, ಮಾವ ಕಾಡ್ತಿದ್ದ, ಭಾವ ಮೈದುಂಡ್ರು, ನೆಗೆಣಿ ನಾದನಿದ್ಯಾರು ಕಾಡ್ತಿದ್ರು ಅಂದ್ರ ಅವರು ನನ್ನ ತವ್ರ ಮನೆಯವರೇ ನನಗ ಗತಿ ಹಾರ ಅಂತ ಗತಿ ಅದಾರ ಅಂತ ತಿಳ್ಕೊಂಡು ತವ್ರ ಮನೆಯ ಸಂತೋಷದಿಂದ ಆ ದುಃಖೆಲ್ಲ ಮರಿಬೇಕು ವಿನಾ ಆ ಹೆಣ್ಣು ಮಕ್ಕಳಿಗೆ ಎಂದೂ ದುಃಖ ಕೊಡಬಾರದು. ಯಾಕ ಹೆಣ್ಣಿಗೆ ಗತಿ ಒಂದು ಗಂಡನ ಮನೆ, ತಪ್ಪಿದ್ರ ತವ್ರ ಮನೆ. ನಿಮಗೊಂದು ಮಾತು ಹೇಳ್ತೀನಿ, ನಿಮ್ಗೆ ಯಾರೇ ಅಕ್ಕ ತಂಗ್ಯಾರು ಇವತ್ತು ಜಟ್ಟಿಂಗರಾಯನ ಜಾತ್ರೆಗೆ ಬರಲಿ, ಮಧ್ಯದೊಳಗೆ ಬರಲಿ, ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಅಂಗಳಾಗ ಬಂದು ನಿತ್ತರಂದ್ರ ಆ ಹೆಣ್ಣು ಮಕ್ಕಳು ಹೊಳ್ಳಿ ಹೋಗುವ ಹೊತ್ನ್ಯಾಗ ನಮ್ಮ ಮನೆ ಕಡೆ ನಮ್ಮ ಬಾಗಲ ಕಡೆ ಮುಖ ಮಾಡಿ ಅವರು ಕಣ್ಣೀರು ಹಾಕಲಾರ್ದಂಗ ತಾವೆಲ್ಲ ನಡೆಸಿ ಕೊಡ್ಬೇಕಂತ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ಬಂಧುಗಳೇ, ಕೈ ಮುಗಿದು ನೀವು ಕೂಡ ಗಂಡನ ಮನೆಯಿಂದ ನಿಮ್ಮ ಮನೆಯಿಂದ ಹೋಗಿರುವಂತ ಆ ಹೆಣ್ಣು ಮಗಳು ನಿಮ್ಮ ಮನೆಗೆ ಬಂದಳಂದ್ರ ಆಕೆ ನಿಮ್ಮ ಗಂಡನ ತಂಗಿ ಅಲ್ಲ, ಗಂಡನ ತಂಗಿ ಅಂತ ಆಕೆಗೆ ನೋಡಬೇಡ್ರಿ. ಈಕೆ ನನ್ನ ತಂಗಿನೂ ಹೌದು, ನನ್ನ ಅತ್ತಿ ಮಾವನ ಮಗಳೀಕಿ ಅಲ್ಲ, ನಮ್ಮ ಅತ್ತಿ ಮಾವನ ಮಗಳೀಕಿ ಅಲ್ಲ, ಈಕೆನೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತ ತಾವು ನೋಡ್ರಿ ತಾಯಿ. ಯಾಕ ಒಬ್ಬ ಕವಿ ಹಾಡ್ತಾನ, ತವರೂರ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಹಾಡ್ತೀರಿ? ತವರೂರು ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಎಷ್ಟು ಒಬ್ಬೊಬ್ಬರಿಗೆ ಎಷ್ಟು ದುಃಖ ಆಗ್ತದೆ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಣು ಮಕ್ಕಳು ಬಂದು ನಮ್ಮ ಮನೆ ಮುಂದೆ ನಿಂತು ಕಣ್ಣೀರು ಹಾಕಿ ಹೋದ್ರಂದ್ರ ಆ ಮನಿತನ ಎಂದೂ ಉಜ್ಜಳಾಗಂಗಿಲ್ಲ. ಇದೊಂದು ಯಾವತ್ತು ನೀವು ನೆನಪಿನೊಳಗಿಟ್ಟುಕೊಂಡು, ಯಾವತ್ತು ನೆನಪಿನೊಳಗೆ. ಹಂಗಿಲ್ಲಿ ಸೂರಾವತಿ ದುಃಖ ಭರಿತಳಾಗಿ, ಯಾಕ ನನ್ನ ಅಣ್ಣ ಹಿಂಗ ಮಾಡ್ದ, ಯಾಕೆ ಹಿಂಗ ಮಾಡ್ದ ನನ್ನ ಅಣ್ಣ ತಿಳ್ಕೊಂಡು ದುಃಖದಿಂದ ಅಳುತ್ತಾ ಅಳುತ್ತಾ ಕಾಲ ಕಳೆದಳು. 6 ತಿಂಗಳು ಕಳೆದು, 7 ತಿಂಗಳ, 8 ತಿಂಗಳು ಕಳೆದು, 9 ತಿಂಗಳು ಕಳಿತು. ಆದ್ರೆ ನನ್ನ ತಂಗಿಗೆ ಬುದ್ಧಿಮಾನ ಕೊಟ್ಟು ಬಂದೀನಿ, ನನ್ನ ತಂಗಿ ಹೆರಿಗೆ ಆಯಿತು, ಸಮೀಪ ಬಂತು ಅಂತ ಒಂದು ದಿವಸ ಕೂಡ ಸುದ್ದಿ ತಗೋಲಿಲ್ಲ, ಒಂದು ದಿವಸ ಕೂಡ ಸುದ್ದಿ ತಗೋಲಿಲ್ಲ. ಮೊದಲ 5 ತಿಂಗಳಾದಾಗ ಹೆಂಗ ಬಳಗಾರ ಬಾಬಣ್ಣ ಬಳಿ ಮಾರ್ತಾ ಬಂದಿದ್ದಲ್ಲ, ಹಂಗ ಅದೇ ಬಳಗಾರ ಬಾಬಣ್ಣ ಮತ್ತ ಅದೇ ನಗರಿ ಪಟ್ಟಣಕ್ಕ, ಎಲ್ಲಿ ಚಂದನಗಿರಿ ಪಟ್ಟಣಕ್ಕ ಬಳಿ ಮಾರ್ತಾ ಬಂದ. ಸೂರಾವತಿ ಮನೆಗೆ ಹೋಗಬೇಕು ಅಂತ ಇಚ್ಛಾಯಿತು, ಆತನಿಗೆ ಇಚ್ಛಾಯಿತು. ನನ್ನ ತಾಯಿ ಸೂರಾವತಿ ನಾನು ಹಿಂದೆ ಬಂದಾಗ ನನಗೆಷ್ಟೋ ಆನಂದದ ಊಟ ಮಾಡಿಸಿರುವಂಥ ತಾಯಿ ಮನೆಗೆ ಹೋಗ್ಬೇಕು ತಿಳ್ಕೊಂಡು ಮತ್ತೆ ಸೂರಾವತಿ ಮನೆಗೆ ಬಂದು, ಅಮ್ಮ ಸೂರಾವತಿ, ಯಾರಿದ್ದಿರುವ ಮನೆ ಒಳಗ, ನಾನು ನಿನ್ನ ತವರ ಮನೆ ನಗರಿ ಪಟ್ಟಣದಿಂದ ಬಳಗಾರ ಬಾಬನ ಬಂದಿನಿ ತಾಯಿ, ಬಾಗಲ ತೆರಿ ಅಂದಾಗ ಸೂರಾವತಿ ಆಗಿನ ಕಾಲ ಮೊದಲ ಹೆಂಗಿದ್ದಳಂದ್ರೆ ಹಂಗ ಗಟ್ಟಿ ಇದ್ದಿದ್ದಿಲ್ಲ. ಸೂರಾವತಿ ಎಲ್ಲ ಅವಯವಗಳೆಲ್ಲ ಬದಲಾಗಿತ್ತು. 9 ತಿಂಗಳ ಮುಗಿಲಕ್ಕೆ ಬಂದಿದ್ದು ತಾಯಿಗೆ. ಬಾಬಣ್ಣ, ನನ್ನ ಪಾಲಿನ ದೇವರಪ್ಪ, ನಾ ಯಾವಾಗ ನೆನೆಸ್ತೀನಲ್ಲ
ಅವಾಗ ನೀ ಬರ್ತೀಯಪ್ಪ. ಈಗ ಸಂತೋಷದಿಂದ ಊಟ ಮಾಡು. ನನ್ನ ಅಣ್ಣ ಯಾಕೋ ನನ್ನ ಸುದ್ದಿ ತಗೊಂಡಿಲ್ಲ, ಯಾಕೋ ಮರ್ತಿರಬಹುದು. ನೀ ಹೋಗು. ನನ್ನ ಅಣ್ಣನಿಗೆ ನಿನ್ನ ತಂಗಿಗೆ 9 ತಿಂಗಳು ಮುಗಿದು ಇನ್ನೇನು ಕೆಲವು ದಿನದೊಳಗೆ ಹೆರಿಗೆ ಆಗ್ತದಂತ ನನ್ನ ಅಣ್ಣಗೆ ಸುದ್ದಿ ತಿಳಿಸು. ತವ್ರ ಮನೆ ಮೇಲೆ ಬಹಳ ಆಸೆ ಆಗ್ಯದಪ್ಪ, ನನಗೆ ಬಹಳ ಆಸೆ ಆಗ್ಯದ. ನೋಡ್ರಿ ಎಷ್ಟು ಆಸೆ ಇರ್ತದೆ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ. ತಾಯಿ ತಂದೆ ತವ್ರ ಮನೆ ಮೇಲೆ ಎಷ್ಟೇ ತಿರಸ್ಕಾರ ಮಾಡಿದ್ರು ಒಂದು ದಿವಸರೇ ನನಗೆ ಕರುಣಾ ತೋರ್ಯಾರಂತ ಆಶೆ ಮಾಡ್ತಾರೆ. ಆಯ್ತು ತಾಯಿ ಅಂತ ತಿಳ್ಕೊಂಡು ಬಳಗಾರ ಬಾಬಣ್ಣ ಹೊಳ್ಳಿ ಬೇಗನೆ ಬಂದು ನಗರಿ ಪಟ್ಟಣಕ್ಕೆ ಬಂದು ನಾರಾಯಣಗೌಡರಿಗೆ ಸುದ್ದಿ ತಿಳಿಸಿದಾಗ, ನಾನು 4 ತಿಂಗಳ ಹಿಂದ ವಿಷ ಬೆರೆಸಿ ಬುದ್ಧಿಮಾನ ಕೊಟ್ಟು ಬಂದಿದ್ದೆ, ಅದನ್ನ ಸೂರಾವತಿ ಗರ್ಭಪಾತ ಅದಂಗೆ ಕಾಣಲ್ಲ. ಇನ್ನು ಹಿಂಗ ಮಾಡಿದರೆ ನನಗೆ ಮುಂದ ಇದು ನನಗೇ ಕಂಟಕದ, ಇನ್ನು ಹಿಂಗ ಮಾಡಬಾರ್ದು ತಿಳ್ಕೊಂಡು ಇಬ್ಬರು ಸೂಲಿಗೆ ಕರೆಸಿ ಅವರಿಗೆ ತಾಕೀತ್ ಮಾಡ್ತಾನೆ. ನೋಡು, ನೀವು ಚಂದನಗಿರಿಗೆ ಹೋಗಬೇಕು, ನಮ್ಮ ತಂಗಿ ಬಾಣೆತನ ಮಾಡ್ಕೋಬೇಕು. ಹೆಂಗ ಮಾಡ್ಕೋಬೇಕಂದ್ರ ನಿಮ್ಮ 10 ಬೆರಳಿಗೆ 10 ಉಕ್ಕಿನ ಉಗುರು ಮಾಡಿಸಿಕೊಡ್ತೀನಿ. 10 ಬೆರಳಿಗೆ 10 ಉಕ್ಕಿನ ಉಗುರು ಮಾಡಿಸಿಕೊಡ್ತೀನಿ. ಆ ಕೂಸು ತಾಯಿ ಗರ್ಭದಿಂದ ಹೊರಗೆ ಬರುವ ಹೊತ್ನಾಗೆ ಆ ಕೂಸಿನ ಕುತ್ತಿಗೆ ಹಿಚ್ಚಿಗೆ ಚೂಟಿ ಬಿಡ್ರಿ, ಅಲ್ಲೇ ಪ್ರಾಣ ಹೋಗ್ಬೇಕು. ಯಾಕ್ರಿ ಹಿಂಗ ಮಾಡಬಹುದು ಮನುಷ್ಯ? ಯಾಕ್ರಿ ಹಿಂಗ ಮಾಡಬಹುದು? ಪಾಪ ಇಂಥದ್ದು ಏನು ದ್ರೋಹ ಮಾಡಿರ್ಬೇಕ್ರಿ ಸೂರಾವತಿ, ಏನು ದ್ರೋಹ ಮಾಡಿರ್ಬೇಕು? ಎಂಥ ಕೆಟ್ಟ ಭಾವ ಇರ್ತದ ಒಬ್ಬೊಬ್ಬರಲ್ಲಿ, ಎಷ್ಟು ರಾಕ್ಷಿ ಗುಣ ಇರ್ತಾವ ಒಬ್ಬೊಬ್ಬರ ಬಲ್ಲಿ. ಪಾಪ ಬೆನ್ನಿಗೆ ಬಿದ್ದ ತಂಗಿ ಎಷ್ಟೋ ವರ್ಷದ ಮೇಲೆ ಫಲಸಂತಾನ ಪಡ್ಕೊಂಡಾಳಂದ್ರ ಎಲ್ಲಿಲ್ಲದೋ ಸಂತೋಷ ಪಡಬೇಕು. ಏನು ತಂಗಿ ಅಂಶನೇ ಬೆಳಿಗುಡ್ಬಡತ್ತ ನಾನಾ ಪರಿಯಾಗಿ ಕಾಡಿರುವಂತ ನಾರಾಯಣಗೌಡ ಸೂಲಿಗೆ ತೆರೆ ಹೇಳ್ತಾರೆ, ಗೌಡ್ರೆ ನೀವು ಊರ್ ಗೌಡ್ರು, ನಗರಿ ಪಟ್ಟಣದ ಅರಸರು, ನಿಮ್ಮ ಮಾತು ಕೇಳಿ ನಾವು ಇದನ್ನು ಒಪ್ಕೋತೀನಂತ ನೀವು ತಿಳ್ಕೊಬೇಡ್ರಿ. ಈ ಶಿಶು ಹತ್ಯೆ ಮಾಡೋದು ಪಾಪ ಅದ, ನಾವು ಈ ಕೆಲಸ ಮಾಡಂಗಿಲ್ಲ ಅಂತ ಅವರು ಒಪ್ಪಲಿಲ್ಲ. ಆದರೂ ನಾರಾಯಣಗೌಡ, ನಿಮಗ ಏನು ಬೆಳ್ಳಿ ಬಂಗಾರ ಬೇಕು, ಏನು ನನ್ನ ಅರ್ಧ ಆಸ್ತಿ ಬೇಕು, ನೀವು ಏನು ಬೇಕಾದ ಬೇಡ್ರಿ, ಸಂಪತ್ತು ಬೇಡ್ರಿ, ಹಣ ಬೇಡ್ರಿ, ಏನು ಬೇಕು ಬೇಡ್ರಿ, ಆದ್ರೆ ಈ ಕೆಲಸ ಮಾಡಬೇಕಂತ ಹೇಳಿ ಆ ಸೂಲಿಗಿತ್ತಿ ಸುಬ್ಬವ್ವ ಮತ್ತು ನಡಹಿಡಿ ನಾಗವನ್ನ ಒಪ್ಪಿಸಿ ಚಂದನಗಿರಿ ಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾನ. ಚಂದನಗಿರಿ ಪಟ್ಟಣ ಕೊಟ್ಟು ಕಳಿಸ್ತಾನ. ಸೂಲಿಗಿತ್ತಿ ಸುಬ್ಬವ್ವ ನಡಹಿಡಿ ನಾಗವ್ವ ಬಂದ್ರು. ಸೂರಾವತಿಗೆ ಹೆರಿಗೆ ಬ್ಯಾನಿ ಎದ್ದವ. ಹೆರಿಗೆ ಮಾಡುವ ಸಮಯದೊಳಗ ಈ ಇಬ್ರು ಸೂಲಿಗಿತ್ಯಾರೇನಿದ್ದಾರಲ್ಲ, ಇವ್ರು ಹೆರಿಗೆ ಮಾಡ್ಕೊಳಕ್ ಹೋದರು. ಕೂಸನ್ನು ಕೊಲ್ಲಬೇಕಂತ ಎಷ್ಟೋ ಪ್ರಯತ್ನ ಪಟ್ರು. 10 ಬೆರಳಿಗೆ 10 ಉಂಗರಗಳು ಹಾಕಿದರು. ಆದ್ರ ಬೀರದೇವರು ಯಾರು? ನಮ್ಮ ಕೂಸುಗಳೇನ್ರಿ? ನಮ್ಮ ಕೂಸುಗಳಂಗಿದ್ದೆ ಬೀರದೇವರು ಅಲ್ಲ. ಯಾರ್ಯವ ನಿಮಗೆ ಹಂಗೆ ಬಿಡಲ್ಲ, ನಾ ಕೇಳೇ ಬಿಡ್ತೀನಿ. ನೀವು ಹೆಂಗೆ ಬಿಟ್ರೆ ನೀವು ಗಪ್ಪೆ ಕುಂದಿರ್ತೀರಿ. ಯಾರವ ಬೀರದೇವರು? ಯಾರು? ಪರಮಾತ್ಮ. ತಲೆಯಾಗಿರ್ರಿ, ನಿಮಗೆ ಲಕ್ಷ್ಯದಾಗ ಇಟ್ಕೋರಿ. ನಾ ಹಂಗೆ ಇದು ಹೆಂಗಾಗ್ತಂದ್ರೆ ಮುದುಕಿ ಕೌದಿ ಹೊಲ್ದಂಗೆ ನೋಡೋದ ನನ್ನ ಪರಿಸ್ಥಿತಿ. ಮತ್ತೆ ಹೇಳಕತ್ತೀನಿ, ನಿನ್ನಿಂದ ಹಿಡಿದು ಪರಮಾತ್ಮ ಅಲ್ಲಕತ್ತೀನಿ. ಇಷ್ಟೇ ಹೇಳಕ್ ಬರ್ಲಂದ್ರೆ ಏನು ಪೂಜಾರಿ ಓಣ್ಯ ಪುರಾಣ ಹಚ್ಚದು ಹೊತ್ತ ಏನು ಬರೀ ಚಜ್ಜಕ್ ಹೊಡೆದು ಬಂದವನತ್ತ ಹಿಂಗಂತ ತರ ಕುಳಿಬೇಕಲ್ಲ ಪರಮಾತ್ಮ. ಮುದುಕಿ ಕೌದಿ ಹೊಲ್ದಳ್ರಿ 6 ತಿಂಗಳು ಕೌದಿ ಹೊಲ್ದಳ್ರಿ. ಕಣ್ಣಾಗಿ ಎಣ್ಣೆ ಹಾಕೊಂಡು ನೋಡಿಲ್ಲ. ಮಸ್ತ್ ಕೌದಿ ಡಿಸೈನ್. ಏನು ಡಿಸೈನ್ ಹತ್ತೀರಿ? ಅವು
ಎಲ್ಲ ಈಗ ಪಾಲಿಸ್ ಪರಿಶಿ ಬಂದವ. ಈಗ ಏನು ಮಾಡ್ತೀರಿ? ಬರೀ ಧಾರದಾಗ ಡಿಜನ್ ತೆಗಿತಿದ್ರು ಹಿಂದಕ್ಕಿನ ಮುದುಕ್ಯಾರು. ಏನು ಕೌದಿಗಳು ಹೊಲ್ದೆ ಹೊಲ್ದಾಳ 6 ತಿಂಗಳು ಮಸ್ತ್ ಕೌದಿ ಮುಗಿತು. ಓಣ್ಯಾನವ್ರಿಗೆ ಎಲ್ಲರಿಗೆ ಕರೆಸಿ ನೋಡ, ಆಯ್ ನೋಡ ಏನು ಕೌದಿ ಅಂತ ಭಾರಿ. ಆಕಿ ಹೆಸರೇ ಕೌದಿ ಆಯಿ ಐತ್ರಿ. ಮನ್ನಗಂಡು ಹೊಲ್ದು ಎದ್ದು ನಿಂತು ಜಾಡಿಸ್ತಾಳ್ರಿ. ಪಳ 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 ಉಚ್ಚಿ ಬಿದ್ದು ಅಟ್ಟು ಒಳ್ಳಕ್ಕೆ ಚಾಲು ಮಾಡ್ತಿರ್ತಾರೆ. ಬಾಯಾಗ ಮಣ್ಣು ಯಾವಕ್ಕಿನ ಎದ್ರ ಬಿತ್ತು ಏನಿದ್ರ ಮ್ಯಾಗ. ಅದ್ರ ಹೆಣ 1-2 ಹೆಣ್ಮಕ್ಳು ಇವ್ರು ಹೆಣ ಎತ್ತಲಿ ಯಾವಕರು ಬಾಯಾಗ ಮಣ್ಣು ಯಾವ್ದ್ರ ಕಣ್ಣು ಬಿತ್ತು, ಎಂತಕ್ಕಿ ಕಣ್ಣು ಬಿತ್ತು. ಆಕಿನ ಎದ್ರ ಎಂಥದ, ಆಕಿನ ಎದ್ರ ಮಂಜಾಲಿ, ಆಕಿಗೆ ಹಂಗಾಲಿ ಹಿಂಗಾಲಿ ಒಂದು ಸೌನ್ ಬೈತಾಳ. ಯಾಕೆ ಹುಚ್ಚಿದ್ರಿ? ಅದು ಹಿಂದ ದಾರಕ್ಕೆ ಅದು ಗಂಟೆ ಹಾಕಿಲ್ರಿ, ಕೌದಿ ಹೊಲ್ದಾಳ. ನೀವು ಗಂಟು ಹಾಕೋರಿವಾ? ನಾ ಎಲ್ಲಿ ಹೇಳ್ತೀನಿ ಗಂಟು ಹಾಕ್ರಿ. ಗಂಟು ಹಾಕ್ಲಾರ ಕೌದಿ ಹೊಲ್ದಂಗೆ ಆಗಿರಬಾರ್ದು. ಪರಮಾತ್ಮ ನಡಹಿಡಿ ನಾಗವ್ವ ಸೂಲಗಿತ್ತಿ ಸುಬ್ಬವ್ವ ಬಂದು ಹೆರಿಗೆ ಮಾಡುವ ಸಮಯದೊಳಗೆ ಇವರು ಏನು ನಾನಾ ಪರಿದಿಂದ ಏನೆಲ್ಲ ಪ್ರಯತ್ನ ಪಟ್ಟರು, ಕೂಶಿನ ಕೊಲ್ಲಬೇಕಂತ ಪ್ರಯತ್ನ ಪಟ್ಟರು. ಆದರೆ ಭೀರದೇವರು ಹೊಟ್ಟ್ಯಾಂದ ಬರುವತ್ನಾಗೆ ನಡಹಿಡಿ ನಾಗವನ ಸೊಂಟಕ್ಕೆ ಬಕ್ಕಂತ ಒದ್ದು ನಡ ಸೊಂಟ ಮುರದ ಸೂರಂ. ಯಾರದು? ನಡಹಿಡಿ ನಾಗವನ ಸೊಂಟ ಮುರದ. ಸೂಲಗಿತ್ತಿ ಸುಬ್ಬವ್ವ ಬಾಯಾನ ಹಲ್ಲು ಮುರಿದ. ಬಾಯಾನ ಹಲ್ಲು ಮುರಿದು ಭೀರದೇವರು ಹುಟ್ಟಿ ಬಂದ. ಏಕೈಕ ಜಗತ್ತಿನೊಳಗ ಹುಟ್ಟುವತ್ನಾಗೆ ಎಂಥ ಲೀಲಾ ಮಾಡಿದ ದೇವರ ಜಗತ್ತಿನ ತುಂಬ ಆಯ್ಕೆ ಮಾಡಿದರೆ ಎಲ್ಲಿನೂ ಇಲ್ಲ. ಒಬ್ಬನೇ ಒಬ್ಬ ಹೊಂಡತನ. ಯಾರು? ಭೀರದೇವರ ಕೃಷ್ಣ ಪರಮಾತ್ಮ. ಹೌದಲ್ರಿ? ಹೌದಲ್ರಿ? ಭೀರದೇವರ ಕೃಷ್ಣ ಪರಮಾತ್ಮ. ಯಾಕೆ ಕೃಷ್ಣ ಪರಮಾತ್ಮಗೆ ಸಾಧ್ಯ ಆಯ್ತು? ಯಾಕೆ ಭೀರದೇವರಿಗೆ ಸಾಧ್ಯ ಐತ್ರಿ? ನಾವು ಬರೇ ಭೀರಪ್ಪನ ಗುಡಿರಿ ಐತೇವ್. ನಾವು ಭೀರಪ್ಪ ಯಾರು ಮೊದಲು ಅರ್ಥ ಮಾಡ್ಕೋರಿ. ನಮ್ಮ ಭೀರಪ್ಪ ಯಾವ ಮೊದಲು ತಿಳ್ಕೊಳ್ರಿ. ತಿಳ್ಕೋಬೇಕು, ಅರಿಬೇಕು, ಆತನನ್ನು ಹುಡುಕಬೇಕು. ಎಂಥವ ಭೀರದೇವರು, ಎಂಥವ ಭೀರದೇವರು. ಇಲ್ಲಿ ಕಳವಿ ನಾರಾಯಣ ಗೌಡ ಹೆಂಗ ನಾನಾ ಪರಿದಿಂದ ಕಾಡ್ಲಕತ್ತನ ಭೀರದೇವರಿಗೆ, ಹಂಗ ಹಿಂದೊಂದು ಕಾಲದೊಳಗ ಕೃಷ್ಣ ಪರಮಾತ್ಮನಿಗೆ ಕಾಡ್ದ ತನ್ನ ಮಾವ ಕಂಸಾಸುರ. ತನ್ನ ಮಾವ ಕಂಸಾಸುರ. ಅವನು ಮಾವನೇ ರೀ. ಅವ ಕೃಷ್ಣನ ಮಾವ, ಇವ ಭೀರಪ್ಪನ ಮಾವ. ಇವ ನಾರಾಯಣ ಗೌಡ, ಅವ ಕಂಸಾಸುರ. ಅವ ಏನ್ ಮಾಡ್ದ? ರಾಕ್ಷಿದಳೊಬ್ಬಕ್ಕೆ ಪುತ್ನಿ ಅಂತೇಳಿ ಗವಾಯಿಗಳು ಗೊತ್ತದ ನಿಮ್ಗೆ. ಪುತ್ನಿ ಅಂತ ರಾಕ್ಷಿದಳು. ಯಾರು ಕೃಷ್ಣ ಪರಮಾತ್ಮ ಹುಟ್ಟಿ ಬರ್ತಾನಂದ್ರ ಅವ ಏನು ವಿಚಾರ ಮಾಡ್ದ ನೋಡ್ರಿ. ಇಲ್ಲಿ ನಾರಾಯಣ ಗೌಡ ಬುದ್ಧಿ ಒಳಗೆ ವಿಷ ಬೆರೆಸಿರ್ಬೇಕು. ಆದ್ರ ಅಲ್ಲಿ ಕೌಸಾಸುರ ಏನ್ ಮಾಡ್ಯಾನಂತ ಕೇಳಿದ್ರೆ, ರಾಕ್ಷಿ ಆಗಿರುವಂತ ಪುತ್ನಿಯ ಎದಿ ಒಳಗೆ ವಿಷ ತುಂಬಿ ಕಳಿಸಿದ್ದಾತ. ಪುತ್ನಿಯ ಎದಿ ಒಳಗೆ ವಿಷ ತುಂಬಿ ಕಳಿಸ್ದ. ಕೃಷ್ಣ ಹುಟ್ಟ್ಯಾನ, ಹೋಗಿ ಅವನಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸೋವ್ರ ತಾಯಿ ಎಲ್ಲರೇ ಮುಕ್ಕೊಂಡಿದ್ರು ಅಂದ್ರೆ ಬೇಗನೆ ತೊಟ್ಲಾಗ ಹೋಗಿ ಆ ಕೂಸಿನ ಎತ್ಕೊಂಡು ಎದಿಗೆ ಹಚ್ಚಿ ಹಾಲು ಕುಡಿಸು, ಆ ಕೂಸು ಸತ್ತು ಹೋಗ್ತದಂದ. ಆ ಪುತ್ನಿ ರಾಕ್ಷಸಿ ಬಂದಳು. ಸಮಯ ಒದಗಿ ಬತ್ತು. ತಾಯಿ ಕೂಸಿನ ಬಲ್ಲಿ ಇರಲಿಲ್ಲ. ಕೃಷ್ಣ ಪರಮಾತ್ಮ ತೊಟ್ಟಲೊಳಗೆ ಮಕ್ಕೊಂಡಿದ್ದ. ಕೂಸಿನ ಎತ್ಕೊಂಡಳು, ಎದಿಗೆ ಹಚ್ಚಿ ಹಾಲು ಕುಡಿಸಿದಳು. ಎದಿಗೆ ಹಚ್ಚಿ ಹಾಲು ಕುಡಿಸಿದಳು. ಹಾಲು ಕುಡಿಸ್ಯಾಳೇನು ವಿಷ ಕುಡಿಸ್ಯಾಳ್ರಿ? ವಿಷ ಕುಡಿಸ್ಯಾಳ. ಆದ್ರ ಕೃಷ್ಣ ಪರಮಾತ್ಮ ಬರೇ ವಿಷದ ಹಾಲು ಕುಡಿಲಿಲ್ಲ. ಆ ರಾಕ್ಷಿ ಪುತ್ನಿಯ ವಿಷ ಇಷ್ಟೇ ಜೊಗ್ಗಲಿಲ್ಲ, ಎದೆ ಒಳಗೆ ರಕ್ತ ಸಹಿತ ಹೀರಿ ಪುತ್ನಿ ರಾಕ್ಷಿಯನ್ನು ಸಂಹಾರ ಮಾಡಿದ. ಶಿಶು ಇರ್ಲಕ್ಕಾಗಿ ಅವನೇ ಕೃಷ್ಣ ಪರಮಾತ್ಮ, ಅವನೇ ವಿಷ್ಣು ಪರಮಾತ್ಮ, ಇವನೇ ಭೋಳೆ ಶಂಕರ, ಇವನೇ ಮಾದೇವ, ಇವನೇ 14 ಲೋಕ ತನ್ನ ಕುಕ್ಷದೊಳಗಿಟ್ಟುಕೊಂಡು ಸಲುಹುವಂತವನೇ ಜಗತ್ತಿನೊಳಗೆ ಹುಟ್ಟಿ ಬಂದಿದ್ದು ನಮ್ಮ ಚರಿತ್ರೆ ನಾಯಕ ಭೀರದೇವರ. ನಡಹಿಡಿ ನಾಗವನ ಸೊಂಟ ಮುರಿದ, ಸೂಲಗಿತ್ತಿ ಸುಬ್ಬವನ ಹಲ್ಲು ಮುರಿದ, ಹುಟ್ಟಿ ಬಂದ ಭೀರದೇವರ. ಆಗ್ತದ್ರಿ? ಹಿಂಗ ಆಗ್ತದ್ರಿ? ಆಗ್ತದನ್ರಿ? ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನಾವು ಹಂಗಿಲ್ಲ.
ನಾವು ಹಂಗಿಲ್ಲ, ನಮ್ಮ ಮಕ್ಕಳು ಹಂಗೆ ಹುಟ್ಟಂಗಿಲ್ಲ. ನಮ್ಮ ಹೊಟ್ಯಾಗ ಹುಟ್ಟವ್ ನೋಡ್ರಿ ಇವೇ. ಆಗಳ ಹೇಳಿನಲ್ಲ, ಇದ್ಲಿ ತಿಂದು ಹಿಡ್ದೀವಿ ಹುಟ್ಟವ್ರು ನಮ್ಮ ಹೊಟ್ಯಾಗ. ತಂದೆ ತಾಯಿಗಳಂತ ಸಾಮರ್ಥ್ಯ ಬೇಕು. ತಾಯಿ ತಂದೆ ಎಂಥವ್ರು ಇರ್ತಾರಲ್ಲ ಅಂಥವ್ರ ಮಕ್ಕಳು. ಹೇಳಲ್ಲೇನ್ರಿ, ನಾವು ಇದ್ದಂಗೆ ಜಗ, ಅಪ್ಪಿದ್ದಂಗೆ ಮಗ. ನಮ್ಮ ಊರಾಗ ಮೊನ್ನೆ ಬೀರ ದೇವ್ರಿಗಿಂತ ಒಂದು ಬಿರುಸು ಮಗ ಹುಟ್ಟ್ಯದ್ರಿ ಸರ್. ಬೀರ ದೇವ್ರಿಗಿಂತ ಬಿರುಸ್ರಿ ಮೊನ್ನೆನೇ ಹುಟ್ಟ್ಯದ ನೋಡ್ರಿ. ಅದು ಹುಟ್ಟ್ಯದಿಲ್ಲೋ ಯೂಟ್ಯೂಬ್ ಚಾನಲ್